ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಡಾಕ್ಟರ್ ಶಿವರಾಜ್ ಕುಮಾರ್ ಇವರ ಹೆಸರು ಹೇಳಿದ ತಕ್ಷಣ ಎಲ್ಲರ ಅಭಿಮಾನಿಗಳಿಗೆ ಖುಷಿ ಇರುತ್ತೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಅಭಿಮಾನಿಗಳು ಶಿವಣ್ಣನ ಆರಾಧಿಸ್ತಾ ಇದ್ದಾರೆ. ಸದ್ಯಕ್ಕೆ ಪವರ್ ಟಿವಿ ಜೊತೆ ಮಾತಾಡಕ್ಕೆ ಡಾಕ್ಟರ್ ಶಿವರಾಜ್ ಕುಮಾರ್ ಜೊತೆ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಕೂಡ ಜಾಯಿನ್ ಆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಶಿವಣ್ಣ ಹಾಗೂ ಗೀತಕ್ಕ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಣ್ಣ ಹೇಗಿದ್ದೀರಾ? ಗೀತಕ್ಕ, ಶಿವಣ್ಣನ ಆರೋಗ್ಯ ಹೇಗಿದೆ? ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅವರ ಆರೋಗ್ಯದ ಬಗ್ಗೆ ಇನ್ಮೇಲೆ ಏನು ಪ್ರಾಬ್ಲಮ್ ಇಲ್ಲ. ಪೂರ್ತಿ ಕ್ಯೂರ್ಡ್ ಈಗ. ಸೊ ತುಂಬಾ ಸಂತೋಷ ಆಗುತ್ತೆ. ಶಿವಣ್ಣ, ನಾನ್ ಕೇಳಿದ ಮಟ್ಟಿಗೆ ಶಿವಣ್ಣ ಮನೇಲಿ 1 ನಿಮಿಷನೂ ಕೂರಲ್ವಂತೆ. ಯಾವತ್ತು ಶೂಟಿಂಗ್ ಹೋಗ್ಬೇಕನ್ನೋ ಹಠ ಜಾಸ್ತಿ ಅಂತೆ. ಈಗ ಆಗತ್ತಾ ಕಂಟ್ರೋಲ್ ಮಾಡಕ್ಕೆ ಶಿವಣ್ಣನ? ಇಲ್ಲ, ಆತರ ಎಲ್ಲ ಮೊದಲು ಕೂಡ ಅವ್ರು ಹಂಗ್ ಮಾಡಿಲ್ಲ. ಬಟ್ ವರ್ಕ್ ಇದ್ದಾಗ ಅದನ್ನ ಮಾತ್ರ ಒಂದು ಹಿಂದೆ ಮುಂದೆ ಒಂಚೂರು ಆಗಕ್ ಕೊಡಲ್ಲ. ಅದು ಕರೆಕ್ಟಾಗಿ ಮುಗಿಬೇಕು, ಪ್ರೊಡ್ಯೂಸರ್ಸ್ಗೆ ಹೆಲ್ಪ್ ಆಗ್ಬೇಕು ಅನ್ನೋದು ಅದರಿಂದ ಮಾಡ್ತಾರೆ ಹೊರತು ಬ್ರೇಕ್ ಯಾವಾಗ್ಲೂ ಬ್ರೇಕ್. ಆಕ್ಚುಲಿ ಅದು ನಂಗೆ ಗೊತ್ತಿಲ್ಲ ಹೆಂಗದು ಅಂತ. ಬಿಕಾಸ್ ಯಾವಾಗ್ಲೂ ಎಲ್ಲ ಶೆಡ್ಯೂಲ್ ಆದ್ಮೇಲೆ ಬ್ರೇಕ್ ತಗೊಂತಾನೆ ಇರ್ತಾರೆ. ಪವರ್ ಟಿವಿಯಲ್ಲಿ ನಾನ್ ಇಂಟರ್ವ್ಯೂ ಮಾಡ್ತಾ ಇರೋದು ಫಾರ್ ದ ಫಸ್ಟ್ ಟೈಮ್. ಗೀತಕ್ಕ ನಾನು ಯಾವತ್ತೂ ಮಾಡಿಲ್ಲ. ಗೀತಕ್ಕ, ಶಿವಣ್ಣ ಅಂತ ತಕ್ಷಣ ಈಗ ಒಂದಿಷ್ಟು ಎಮೋಷನ್ ಇದ್ದೇ ಇರುತ್ತೆ. ಸೊ ಅವ್ರನ್ನ ಒಂಥರ ಮಗು ತರ ಈಗ ನೋಡ್ಕೋಬೇಕಾಗತ್ತೆ. ಸೊ ಹೇಗಿದೆ ಅವರ ಆರೋಗ್ಯದಲ್ಲಿ, ಯಾವ ತರ ಎಲ್ಲ ಚೇತರಿಕೆ ಕಾಣಿಸ್ಕೊತಿದೆ ಅಂತ ಹೇಳಿ? ಇದು ಬಂದು ಕ್ಯೂರ್ ಆಗೋದ್ರಲ್ಲಿ ಐ ಥಿಂಕ್ ಇಟ್ಸ್ 8 to 9 months ಆಯ್ತು ಅಂತ ಆಗುತ್ತೆ. ಆಮೇಲೆ ಇದು ಟ್ರೀಟ್ಮೆಂಟೇ ಬೇರೆ ತರ ಟ್ರೀಟ್ಮೆಂಟ್. ಇದು ಸ್ಟಾರ್ಟ್ ಆಗಿ ಫಸ್ಟ್ ಕೀಮೋ ಆಯ್ತು. ಆಮೇಲೆ ಮತ್ತೆ ಫಸ್ಟ್ ಕೀಮೋನ ದಿಲೀಪ್ ಇಲ್ಲೇ ಮಾಡಿದ್ರು, ಮನೆಯಲ್ಲೇ ಮಾಡಿದ್ರು. ಆಮೇಲಿನ ಕೀಮೋಗೆ ಅಲ್ಲಿ ಹೋಗ್ಬೇಕಾಗಿತ್ತು. ಸೊ ಎಲ್ಲ ಒಂಥರ ಏನೋ ಕನಸ ನಂಗೆ ಬಂದು ಅಷ್ಟು ಫಾಸ್ಟಾಗಿ ಹೊರಟೋಗಿತ್ತು ಅದು. ಸೊ ಆಮೇಲೆ ಅಲ್ಲಿ ಕ್ಯಾನ್ಸರ್ ಫ್ರೀ ಅಂತ ಅಲ್ಲಿ ಹೇಳಿದಾಗ ಅದರಷ್ಟು ಸಂತೋಷ ಎಲ್ಲೂ ಆಗಿದ್ದಿಲ್ಲ. ಅದು ಅಲ್ಲಿ 1 ಗಂಟೆ ಹಾಕಿದ್ದಾರೆ ಅದರಲ್ಲಿ ಬ್ಯಾಪ್ಟಿಸ್ಟ್ ಹಾಸ್ಪಿಟಲಲ್ಲಿ. ಅಲ್ಲಿ ಹೋಗ್ಬಿಟ್ಟು ಅದನ್ನ 3 ಸರಿನೂ ಏನೋ ಬಾರಿಸ್ಬೇಕು ಅದನ್ನ. ಸೊ ನಾವು ಹಾಸ್ಪಿಟಲಿಗೆ ಹೋಗಿದ್ದ ದಿವಸ ಅಲ್ಲೊಬ್ರು ಅದನ್ನ ಮಾಡ್ತಾ ಇದ್ರು. ಡಾಕ್ಟರ್ ಅವ್ರಿಗೆ ಹೇಳಿದ್ರು, ನೆಕ್ಸ್ಟ್ ಶಿವಣ್ಣ, ನಾನು ಪ್ರತಿ ಸಲ ನಿಮ್ಮನ್ನ ಇಂಟರ್ವ್ಯೂ ಮಾಡೋ ಸಮಯದಲ್ಲಿ ಸಿನಿಮಾ ಪ್ರಮೋಷನ್ಗೆ ಬರ್ತಾ ಇದ್ವಿ ಅಥವಾ ನಿಮ್ ಜೊತೆ ಕ್ಯಾಶುವಲ್ ಮಾತುಕತೆಗೆ ನಾವು ಇಲ್ಲಿ ಬರ್ತಾ ಇದ್ದಿದ್ದು. ಬಟ್ ಇವತ್ತಿನ ಎಪಿಸೋಡ್ ನಿಮ್ಮ ಟ್ರೀಟ್ಮೆಂಟ್ ಹೆಂಗಾಯ್ತು ಅನ್ನೋದ್ರ ಬಗ್ಗೆನೇ ಜಾಸ್ತಿ ಇರುತ್ತೆ. ಸೊ ಶಿವಣ್ಣ, ಒಂದು ಕ್ಷಣ ನಿಮ್ಗೆ ಈ ತರ ಆರೋಗ್ಯದಲ್ಲಿ ಆಗಿದೆ ಅಂದಾಗ ಯಾವ ತರ ಅನ್ಸಿತ್ತು ಶಿವಣ್ಣ ನಿಮ್ಗೆ? ನಾನು ಸೈಲೆಂಟ್ ಅಷ್ಟೇ. ಯಾಕೆ ಹಿಂಗಾಯ್ತು, ವೈ ಫಸ್ಟ್ ಅದಕ್ಕೆ ಮುಂಚೆ ಈ ಡಿಟೆಕ್ಟ್ ಆಗೋಕ್ಕೆ ಮುಂಚೆ ಪ್ರಾಬ್ಲಮ್ ಇದೆ, ಸರ್ಜರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ರು. ಫಸ್ಟ್ ಸರ್ಜರಿ ಆಯಿತು. ಅದಾದ್ಮೇಲೆ ಅದು ಕಂಪ್ಲೀಟ್ ಆಯ್ತು. ಅವರು ಏನಿದೆ ಸ್ಕ್ರೇಪ್ ಮಾಡೋಕ್ಕಾಗಲಿಲ್ಲ. ತಿರ್ಗಿ ಇನ್ನೊಂದು ಸರ್ಜರಿ ಮಾಡಿದ್ರು. ಅವಾಗ ಫುಲ್ ಇದಾಯ್ತು. ಅವಾಗ ಅದಾದ್ಮೇಲೆ ಏನೋ ಒಂದು ಇಂಜೆಕ್ಷನ್ ಕೊಡ್ಬೇಕಾಯ್ತು. 8 weeks ಏನೋ 8 ಸರ್. ಸೊ ಅದೆಲ್ಲ ಇಂಜೆಕ್ಷನ್ ಕೊಟ್ಟರು. ಅದಾದ್ಮೇಲೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ ಇನ್ನು ಫರ್ದರ್ ಅಂತ ಅನ್ಕೊಂಡಿರ್ಬೇಕಾದ್ರೆ ಅವಾಗ್ಲೂ ಶುರು ನಡೀತಾ ಇತ್ತು ಯಾವ್ದು ಭಾರತೀಯ ಅಣಗಲ್. ಆಮೇಲೆ 131 ಫಿಲ್ಮ್ ಸ್ಟಾರ್ಟು ಆಗಿತ್ತು. ಆಮೇಲೆ ಇದು ಬೇರೆ, ಅದು ನಮ್ದು DKD ದಟ್ ನಮ್ದು ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇತ್ತು. ಯಾವಾಗ ಇದೆಲ್ಲ ಆಯ್ತು, ಇನ್ನೊಂದು ಆಪರೇಷನ್ ಮಾಡಿದ್ರು. ಅದರಲ್ಲೂ ಫ್ಯಾಮಿಲಿ ಡಿಟೆಕ್ಟೆಡ್ ಇಲ್ಲ, ಇದು ಇಟ್ ಈಸ್ ಕ್ಯಾನ್ಸರ್ ಅಂತ ಗೊತ್ತಾಯ್ತು. ಸೊ ಕ್ಯಾನ್ಸರ್ ಗೊತ್ತಾಗಲ್ಲ. ಆಮೇಲೆ ನನಗೆ ಹೇಳಿದ್ರು, ಅಲ್ಲಿವರೆಗೂ ನನಗೆ ಇದು ಇದೆ ಅಂತಾನು ಒಂದು ಸುಳಿವು ಕೊಟ್ಟಿರಲಿಲ್ಲ. ಇರ್ಬೋದು, ಇಲ್ಲ ಅನ್ನೋದು. ಅದಾದ್ಮೇಲೆ ಅದು ಇಲ್ಲ, ಅದಲ್ಲ ಅಂತ ಪ್ರೂವ್ ಆಯ್ತು. ಸೊ ನಾನು ಓಕೆ ಫೈನ್, ಎವ್ರಿಥಿಂಗ್ ಸಾಲ್ವ್ ಒಳ್ಳೇದಾಯ್ತು. ಬಟ್ ಈ ವಿಷಯ ಗೊತ್ತಾಯ್ತು. ಆಮೇಲೆ ನನಗೆ 3 ಸತಿ ಆದ್ಮೇಲೆ ಸ್ವಲ್ಪ ಡೌಟ್ ಇತ್ತು, ಏನಪ್ಪ ಏನಾದ್ರು ಪ್ರಾಬ್ಲಮ್ ರಿಯಲ್ ಆಗಿ ಸಮಥಿಂಗ್ ರಾಂಗ್ ವಿತ್ ಮೀನ್ ಅಂತ ಒಂದು ಕ್ವಶನ್ ಮಾರ್ಕ್ ಇತ್ತು. ಲೇಟರ್ ಆನ್ ಯಾವಾಗ ಇದು ಗೀತಾ ಹೇಳಿದ್ರು ಈ ಥರ, ಅವಾಗ ಸೈಲೆಂಟ್ ಆಯ್ತು. ಏನು ಮಾತಾಡಲಿಲ್ಲ. ಗಾಡೀಲಿ ಬರ್ಬೇಕಾದ್ರೆ ಇಲ್ಲಿ ಬಂದು ಸ್ವಲ್ಪ ಬ್ರೇಕ್ ಡೌನ್ ಆದೆ. ಅಳು ಬಂತು, ಕಷ್ಟ ಆಯ್ತು. ಏನು ಹೆಂಗೆ ಏನು ಮಾಡೋದು, ಸ್ವಲ್ಪ ಬೇಜಾರು ಮಾಡ್ಕೊಂಡೆ. ಅವ್ರು ಪಾಪ ತುಂಬ ತೊಂದರೆ ಕೊಟ್ಟಿದ್ರು. ಪಾಪ ಅವ್ರು ನನ್ನ ಹ್ಯಾಂಡಲ್ ಮಾಡಿದ ದೊಡ್ಡ ವಿಷಯ. ಇವತ್ತು ಇವ್ರು ಹ್ಯಾಂಡಲ್ ಮಾಡೋದಕ್ಕೆ ಇವತ್ತು ಚೆನ್ನಾಗಿ ನಾನು ಕೂತು ಮಾತಾಡ್ತಿದ್ದೀನಿ ಅಂತ ಅನ್ಸುತ್ತೆ. ಬಟ್ ಎವ್ರಿಥಿಂಗ್ ಈ ಒಂದು ಎಪಿಸೋಡ್ ಹೆಂಗಿತ್ತು ಅಂದ್ರೆ, ಇವಾಗ ನಾವು ಸಿನಿಮಾ ಇದರಲ್ಲಿ ಸ್ಕ್ರೀನ್ ಪ್ಲೇ ಬರ್ತೀವಲ್ಲ, ಒಂದೊಂದು ಸೀನ್ ವೈಸ್ ತರ ಬಂತು. ನನ್ನ ಲೈಫ್ ಒಂದು ಸೀನ್ ತರ ಬಂತು. ಇದ್ರಲ್ಲಿ ಏನಾಗ್ಬೋದು, ಕ್ಲೈಮ್ಯಾಕ್ಸ್ ಏನಾಗ್ಬೋದು,
ಹಾಗೆ ಚೆನ್ನಾಗಾಗುತ್ತಾ ಇಲ್ವಾ ಅನ್ನೋದೊಂದು ಡೈಲಾಗ್, ಒಂದು ಕ್ವಶನ್ ಮಾರ್ಕ್. ಆಮೇಲೆ ಒಂದು ಹಂತದಲ್ಲಿ ಕೀಮೋ ಮಾಡ್ಬೇಕಾದ್ರೆ ಒಂದು ಸಕ್ಸಸ್ ಆಫ್ ದಿಸ್ ಒನ್ ಕೀಮೋಸ್ ಎಲ್ಲಿ ನಮ್ಮ ಡಾಕ್ಟರ್ ಶಶಿಧರ್, ದೆನ್ ಪೆಟ್ ಸ್ಕ್ಯಾನ್ ಮಾಡಿದವರು VSHಲಿ ವೈದ್ಯ ಸ್ಪೆಷಲ್ ಹಾಸ್ಪಿಟಲ್, ಅವ್ರದ್ದು ಅಷ್ಟೇ. ಅವರು ಎವ್ರಿಬಡಿ ವಾಸ್ ವೆರಿ ಕನ್ಸರ್ನ್. ಅಂಡ್ ನನ್ನ ಹಾರ್ಟ್ ಕಾರ್ಡಿಯಾಲಜಿಸ್ಟ್ ಶ್ರೀನಿವಾಸ್ ಅವರು. ಸೊ ಎವ್ರಿಬಡಿ ಏನಾಗ್ಬೋದು, ಇಲ್ಲಿ ವರ್ಕ್ ಚೆನ್ನಾಗಿ ಮಾಡಿಬಿಟ್ರು. ಸೊ ಅಲ್ಲಿ ಮುರುಗೇಶನ್ ಅವ್ರು ಮಾತಾಡ್ಬೇಕಾದ್ರೆ ಒಂದೇ ಸತಿ ಮಾತಾಡೋದು ಅಷ್ಟೇ ಟೆಲಿಫೋನಲ್ಲಿ, ಜಾಸ್ತಿ ಹೊತ್ತು ಮಾತಾಡಿಲ್ಲ, 15-20 ಮಿನಿಟ್ ಮಾತಾಡಿದ್ವಿ. ಅವ್ರಿಗೆಲ್ಲ ಇದ್ರು. ಬಟ್ ಅಲ್ಲಿ ಹೋದ್ಮೇಲೆ ಈ ಡಾಕ್ಟರ್ಗಿಂತ ಹೆಚ್ಚಾಗಿ ಅವರು ಬಿಕೇಮ್ ಮೋರ್ ಲೈಕ್ ಫ್ಯಾಮಿಲಿ ಬ್ರದರ್ ತರ ಅನಿಸ್ತು. ಅಂಡ್ ಅವ್ರು ಮಾತಾಡಿರ್ಬೋದು, ಅವ್ರು ಮಾತಾಡಿದ ಆಪರೇಷನ್ ಆಕ್ಚುಲಿ ವೆರಿ ಮೇಜರ್ ಆಪರೇಷನ್ ಅಂದ್ರೆ 6 ಆಪರೇಷನ್ ಸೇರಿ ಒಂದು ಆಪರೇಷನ್. ಒಂದ್ಸತಿ ಓಪನ್ ಮಾಡಿದ್ರೆ 6 ಆಪರೇಷನ್ಸ್ ಇದೆ ಅದರಲ್ಲಿ. ಅಷ್ಟು ನಾವು ಬಹಳ ಸಿಂಪಲ್ ಆಗಿ ಹತ್ತಿರ ಹೇಳ್ಬಿಟ್ರು. ಅವ್ರ ಮನೆ ಊಟಕ್ಕೆ ಕರೆದಿದ್ರು, ಅಷ್ಟೇ. ಅವ್ರು ಏನು ತುಂಬಾ ಕಾನ್ಫಿಡೆನ್ಸ್ ಕೊಟ್ರು. ಸರ್ ನೋಡೋಣ ಏನು, ಬಟ್ ಆದ್ರೂ ಒಂದು ಕ್ವಶನ್ ಮಾರ್ಕ್, ಹಿಂಗೆ ಏನಾಗ್ಬೋದು. ನಿಮಗೊಂಥರ ಭಯ ಆಗಿಲ್ವಾ ಸರ್, ಒಂದು ಸರ್ಜರಿಯಲ್ಲಿ 6 ತರದ ಆಪರೇಷನ್ ನಡೆಯುತ್ತೆ ಅಂದಾಗ? ಖಂಡಿತ ಅದೇ ಭಯ ಆಯ್ತು. ಬಟ್ ಅದು ಜಾಸ್ತಿ ತಲೆ ತಗೊಂಡೋಗ, ಯಾಕಂದ್ರೆ ಮಾಡೋರೇನೆ ಬಹಳ ಸಿಂಪಲ್ ಹೇಳ್ಬಿಟ್ಟು ಹೋಗ್ಬಿಟ್ರು. ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಅವರು, ಆತರ ಮಾತಾಡ್ಬಿಟ್ಟು ಮೋರ್ ಕಾನ್ಫಿಡೆಂಟ್. ಆಮೇಲೆ ಅವರು ತುಂಬಾ ಸಿಂಪಲ್ ಆಗಿ ಹೇಳಿದ್ರು. ಭಯ ಅದು ಒಂದ್ಸತಿ ಹಿಂಗೆಲ್ಲ ಇದೆಯಪ್ಪ ಅನ್ನೋದು ಬಂದು, ಬಟ್ ಅವ್ರು ಕೂಲಾಗಿ ಹೇಳಿದ್ರು. ಅದನ್ನ ಆಪರೇಷನ್ ಮಾಡ್ಬೇಕಾದ್ರೆ ಒಂದು ರಿಸ್ಕ್ ರೇಟ್ ಅಂತ ಒಂದಿರುತ್ತೆ, ಏನ್ ರಿಸ್ಕ್ ಆಗಿ ಇರುತ್ತೆ ಅಂತ. ಬಟ್ ನಾನು ಅನಿಸಮ್ ನನಗೆ ಪ್ಯಾರಿಸ್ ಮಾಡ್ಬೇಕಾದ್ರೂ ರಿಸ್ಕ್ ರೇಟ್ ಹೇಳಿದ್ರು. ಬಟ್ ಮುರುಗೇಶನ್ ಡಾಕ್ಟರ್ ಅವರು ಏನು ಅದ್ರ ರಿಸ್ಕ್ ಬಗ್ಗೆ ಮಾತಾಡ್ಲೇ ಇಲ್ಲ. ಐ ಡಿಡ್ ನಾಟ್ ಸ್ಪೀಕ್ ಟು ಮಿ ಅಬೌಟ್ ದಟ್. ಸೊ ಅದು ಸ್ವಲ್ಪ ಕಾನ್ಫಿಡೆನ್ಸ್ ಕೊಡ್ತು. ಅದಾದ ನಾನು ಫಸ್ಟ್ ಮಯಾಮಿ ಲ್ಯಾಂಡ್ ಆಗೋವರೆಗೂ ಸ್ವಲ್ಪ ಬೇರೆ ಮೈಂಡ್ ಸೆಟ್ ಇತ್ತು, ಬೇಜಾರ್ಲಿತ್ತು. ಇಲ್ಲಿಂದ ಹೋಗ್ಬೇಕಾದ್ರೆ ಎಮೋಷನ್ ಆಗಿದ್ದು. ಅಲ್ಲೇ ಲ್ಯಾಂಡ್ ಆದ್ಮೇಲೆ ಏನೇ ತಿರ್ಗಾ ಇಲ್ಲಿ ಬಂದ್ಬಿಟ್ಟು ಅಷ್ಟು ದೂರ ಏನ್ ಮಾಡಿದೆ, ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ಟು ತಿರ್ಗಾ ಅಲ್ಲಿ ಹೋಗ್ಬೇಕಾ ನಾನು ಅನ್ನೋದೆಲ್ಲ ಕ್ವಶನ್ ಮಾರ್ಕ್. ಆಮೇಲೆ ಯಾವಾಗ ನಾವು ಗಾಡಿಯಲ್ಲಿ ಹೋಟ್ಲಿಗೆ ಹೋಗ್ಬೇಕಾದ್ರೆ ಆ ಹಾಸ್ಪಿಟಲ್ ನೋಡಿದಾಗ ಏನೋ ಒಂದು ಪಾಸಿಟಿವ್ ಗೊತ್ತಿದೆ, ಏನೋ ಒಂದು ದೇವಸ್ಥಾನ ನೋಡ್ದಂಗೆ ಆಗೋಯ್ತು. ನಮಗೂ ಹೇಳಿದೆ, ನೋಡಿದ್ದೆ ಅಲ್ಲಿ ಮಯಾಮಿ ಕ್ಯಾನ್ಸರ್ ಸೆಂಟರ್ ಬರ್ತಾ ಇದೆ ಅಂತ ಹೇಳಿದ್ರೆ, ಇವ್ರು ನೋಡೋದಕ್ಕೆ ರೆಡಿ ಇಲ್ಲ. ಕ್ಯಾನ್ಸರ್ ವರ್ಡ್ ಯೂಸ್ ಮಾಡಿರ್ಲಿಲ್ಲ. ಗೀತಕ್ಕ, ಇವರಿಗೆ ಒಂದೆರಡಿಷ್ಟು ಟ್ರೀಟ್ಮೆಂಟ್ ಆದ್ಮೇಲೆ ಗೊತ್ತಾಗುತ್ತೆ ಕ್ಯಾನ್ಸರ್ ಇದೆ ಅಂತ, ಬಟ್ ನಿಮಗೆ ಅದಕ್ಕಿಂತ ಮುಂಚೆನೆ ಗೊತ್ತಿರುತ್ತೆ. ಸೊ ನಿಮಗೆ ಯಾವಾಗ ಗೊತ್ತಾಗಿರೋದು, ಶಿವಣ್ಣ ಗೊತ್ತಾಗೋ ಮುಂಚೆನೆ ನಿಮ್ಗೆ ಗೊತ್ತಾಗಿರೋದ್ರಿಂದ ಆ ಕ್ಷಣಕ್ಕೆ ನಿಮ್ಮ ಫೀಲ್ ಹೆಂಗಿತ್ತು ಗೀತಕ್ಕ? ನಾನು ಐ ಥಿಂಕ್ 2 ದಿವಸ ನಾನು ಮಾತಾಡ್ಲಿಲ್ಲ. ಯಾಕಂದ್ರೆ ನಂಗೆ ಅದು ಅವ್ರಿಗೆ ಬಂದಿದ್ಯಾ ಅನ್ನೋದೇ ನನಗೆ ಡೌಟು. ನಿಜಾನ ಅನ್ನೋದ್ರಲ್ಲೇ ಇದ್ದೆ ನಾನು. ತುಂಬಾ ದುಃಖ ಆಯ್ತು. ಆಕ್ಚುಲಿ ಫಸ್ಟ್ ಕೀಮೋ ಇಲ್ಲಾದಾಗ ನಾನು ಹೊರಗಡೆ ಇದ್ವಿ. ಲಾವಣ್ಯ ಅವ್ರ ಕಸಿನ್ ಸಿಸ್ಟರ್ ಮಗಳು, ಆ ಮಗು ಅವ್ರ ಜೊತೆ ಫೋಟೋ ನೋಡಿರ್ತೀರ ನೀವು, ಸೊ ಇಟ್ ವಾಸ್ ಎಮೋಷನಲ್. ಆಮೇಲೆ ಬಟ್ ಏನಂದ್ರೆ ಅವರಿಗೆ ಹೇಳಿರ್ಲಿಲ್ಲ. ದಿಲೀಪ್ ಏನಿದ್ರೆ ಸೂಪರ್ಫಿಷಿಯಲ್ ಆಂಟಿ, ಇದರಲ್ಲಿ ಮುಗ್ದೋಗುತ್ತೆ, ಏನು ವರಿ ಬೇಡ ಅಂತ. ಸೊ ಡಿಸಿಷನ್ ತಗೊಂಡು ಓಕೆ, ಟ್ರೀಟ್ಮೆಂಟ್ ಎಲ್ಲ ಮುಗಿಯುತ್ತೆ ಅಂಡ್ ಇಟ್ ವಿಲ್ ಗೋ ಅಂತ. ಆಮೇಲೆ ಏನಿಲ್ಲ, ದೇವ್ರಿಗೆ ಕೇಳ್ಕೊಂಡೆ. ತಿರುಪತಿಗೆ ಹೋಗಿ ಬಂದ್ವಿ, ನಾನು ಅವರು ಪಾಪು ಕೂದಲು ತೆಗ್ಸಕ್ಕಂತ ಹೋದ್ವಿ. ನಾವು ಹೋಗ್ಬೇಕಾಗಿತ್ತು, ಒಟ್ಟಿಗೆ ಎಲ್ಲರೂ ಹೋಗ್ಬಿಟ್ಟು ಬಂದ್ವಿ. ನಾನು ಆ ದೇವ್ರ ಹತ್ರ ಕೇಳ್ಕೊಂಡಿದ್ದೆ ಅಷ್ಟೇ. ಆ ಡಾಕ್ಟರ್ ಒಂಥರ ಅವರಿಗೆ ಈ ದೇವ್ರ ಹತ್ರ ನಾ ಕೇಳ್ಕೊಂಡು ಆ ದೇವ್ರನ್ನ ಕಳ್ಸೋದು ಟ್ರೀಟ್ಮೆಂಟಿಗೆ. ಚೆನ್ನಾಗಿ ಎಲ್ಲೂ ಕಪ್ಸಿಲ್ಲ ಅಮ್ಮ, ಆರಾಮಾಗಿ ಎಲ್ಲ ಟ್ರೀಟ್ಮೆಂಟು ಮಾಡ್ಕೊಂಡು ಬಂದ್ವಿ. ಆಮೇಲೆ ನಿವೇದಿತಾ ಗೊತ್ತಿತ್ತು, ನನಗೆ ಗೊತ್ತಿತ್ತು, ದಿಲೀಪ್, ಆಮೇಲೆ ಅನುಶ್ರೀ ಅವ್ರಿಗೆ, ವರುಣ್ಗೆ. ಬಿಕಾಸ್ ಅಲ್ಲಿ ಶೋನಲ್ಲಿ ಸ್ವಲ್ಪ ಡಾನ್ಸ್ ಓದು, ಫಿಸಿಕಲ್ ಆಗಿ ತುಂಬಾ ಟೈರ್ಡ್ ಆಗ್ಬಾರ್ದು ಅಂತಾನು ಕೂಡ ಹೇಳಿದ್ರು. ಕ್ಲೋಸ್ನೆಸ್ ಬೇಡ ಅಂತ ಹೇಳಿ. ಅವಾಗ ಗೊತ್ತಿತ್ತಲ್ಲ? ಬಿಗಿನಿಂಗ್ ಅಲ್ಲಿ ಗೊತ್ತಿರ್ಲಿಲ್ಲ ಅವ್ರಿಗೆ. ಹೇಳಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ, ಯಾಕಂದ್ರೆ ಶಿವಣ್ಣ ಎಷ್ಟೇ ಎನರ್ಜಿ ಇದ್ರು ಇಂಥದ್ರಲ್ಲಿ ಸ್ವಲ್ಪ ಭಾವುಕ ಬೇಗ ಆಗ್ತಾರೆ. ಸೊ ಹೆಂಗ್ ಹೇಳೋದು ಅನ್ನೋದು ಕ್ವಶನ್ ಮಾರ್ಕ್ ಇತ್ತ ಗೀತಕ್ಕ? ಏನಂದ್ರೆ ಅದು ಮುಗ್ದು ನೆಕ್ಸ್ಟ್ ಕೀಮೋ ಸ್ಟಾರ್ಟ್ ಆಗ್ಲೇಬೇಕಿತ್ತದು.
ಮಾಲ್ಯ ಹಾಸ್ಪಿಟಲಲ್ಲಿ ವೈದ್ಯ ಅಲ್ಲಿ ಮಾಡಲೇಬೇಕಿತ್ತಲ್ಲ. ಆಮೇಲೆ ಅವರಿಗೆ ಗೊತ್ತಾಗ್ಲೇಬೇಕಲ್ಲ, ಆಮೇಲೆ ಟ್ರೀಟ್ಮೆಂಟ್ ನಡೀತಾ ಇದೆ, ಎಲ್ಲ ನಡೀತಾ ಇರ್ಬೇಕಾದ್ರೆ ಅವಾಗ ಅವ್ರಿಗೆ ಹೇಳಿದೆ ನಾನು. ಹೇಳಿ ಐ ಥಿಂಕ್ 1 ತಿಂಗಳ ಮೇಲೆ ನನಗೆ ಟೈಮ್ ಸಿಕ್ತು. ನಾನು ಪ್ರಿಪೇರ್ ಆದ ಅವ್ರಿಗೆ ಹೆಂಗೆ ಹೇಳ್ಬೇಕು ಅಂತ. ಎಲ್ಲೋ ಒಂದ್ ಕಡೆ ಗೀತಕ್ಕ ನಿಮ್ ಶಕ್ತಿ ಅನ್ಸುತ್ತೆ ಶಿವಣ್ಣ. 100% ಅದೇನು ಅದ್ರ ಡೌಟೇ ಇಲ್ಲ. ಯಾಕಂದ್ರೆ ನಾವು ಅಟ್ಲೀಸ್ಟ್ ಹತ್ತು ಬಿಡ್ತೀವಿ, ಬಟ್ ಅಡ್ದೇನೆ ಕಂಟ್ರೋಲ್ ಮಾಡೋದಿದೆಯಲ್ಲ, ಅವರು ಕಣ್ಣಿಗೆ ಆಗ್ತಿರ್ಲಿಲ್ಲ. ರೇರ್ ಯಾವಾಗ್ಲಾರ ನಾ ಇದಿರ್ಬೇಕಾದ್ರೆ ಆಗ್ತಿದ್ರೆ ನನಗೆ ಗೊತ್ತಿಲ್ಲ. ಆಗ್ತಿದ್ದೀರಾ ಗೀತಕ್ಕ? ತುಂಬಾ ಬಟ್ ನನ್ನಿಂದ ಮಾತ್ರ ಯಾವತ್ತು ತುಂಬಾ ಸಲ, ಯಾಕಂದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಂಗೆ ದೇವ್ರು ಅವಾಗ ಕೊಡ್ಲಿಲ್ಲ. ಅದಾದ್ಮೇಲೆ ಇವಾಗ ನಾನು ಹಿಂಗಾದ್ರೆ ನಿವೇದಿತಂಗೆ ಗೊತ್ತು, ಅವಳಿಗೆ ಎಷ್ಟು ಕಷ್ಟ ಆಗುತ್ತೆ. ಆಮೇಲೆ ನಿಶುಗ್ ಹೇಳಿದ್ವಿ, ಅವ್ರಿಗೆ ಹೇಳಿದ್ಮೇಲೆ ನಿಶುಗ್ ಹೇಳಿದ್ವಿ. ಆಮೇಲೆ ಸೊ ಮನಸ್ಸನ್ನ ತುಂಬಾನೇ ಗಟ್ಟಿಯಾಗಿ ಇಟ್ಕೊಂಡ್ವಿ. ಯಾಕಂದ್ರೆ ನಾವು ಧೈರ್ಯ ಇಲ್ಲದೆ ಮುಂದೆ ಹೋದ್ರೆ ಅಮ್ಮ ಏನೂ ಸರಿಯಾಗಲ್ಲ. ಆಮೇಲೆ ಪಾಸಿಟಿವ್ ಥಿಂಕಿಂಗ್, ನಾನು ಯಾವಾಗ್ಲೂ ಅಷ್ಟೇ ಅದನ್ನ ನೆಗೆಟಿವ್ ಥಾಟ್ ನನ್ನ ಮೈಂಡಿಗೆ ಬರ್ದೇ ಇರಂಗ್ ದೂರ ಇಟ್ಟಿದ್ವಿ ನಾವು ಅದನ್ನ. ಆಮೇಲೆ ಅವ್ರ ಹತ್ರ ಅದನ್ನ ಹೇಳ್ಬೇಕಾದ್ರೆ ನ್ಯಾಚುರಲಿ ಬೇಜಾರಾಗಿ ಆಗುತ್ತೆ, ಬಟ್ ಹಿ ಹ್ಯಾಸ್ ಟು ನೋ. ಅವತ್ತು ಮನೆಗೆ ಬಂದ್ಮೇಲೆ ಬ್ರೇಕ್ ಡೌನ್ ಆದ್ರು, ಸಮಾಧಾನ ಮಾಡಿ ಆಮೇಲೆ ಮತ್ತೆ ಅದೇ ತರ 2-3 ಟೈಮ್ಸ್. ಬಟ್ ಅವ್ರಿಗೆ ಆ ಧೈರ್ಯ ಒಳಗಡೆ ಇತ್ತಲ್ಲ, ಅದು ಇಟ್ ವರ್ಕ್ಡ್. ಶಿವಣ್ಣ, ಆ ಟೈಮಲ್ಲಿ ಚಿಕಿತ್ಸೆ ಅನ್ನುವಂಥ ಟ್ರೀಟ್ಮೆಂಟ್ ಅನ್ನುವಂಥದ್ದು ಒಂದು ತಲೆಯಲ್ಲಿ ಇರುತ್ತೆ ಆಲೋಚನೆ. ಅದ್ ಬಿಟ್ಟು ಒಂದಿಷ್ಟು ಆಲೋಚನೆಗಳು ಓಡಾಡಿರ್ಬೇಕಲ್ಲ ಶಿವಣ್ಣ. ಆ ಕ್ಷಣದಲ್ಲಿ ನಿಮ್ಗೆ ಇವ್ರು ಹೇಳಿದಾಗ ಟ್ರೀಟ್ಮೆಂಟ್ ಒಂದು ಇದೆ, ಅದೇ ನೀವು ಹೇಳಿದ್ದು ಅರ್ಥ ಆಯ್ತು. ಟ್ರೀಟ್ಮೆಂಟ್ ಏನಿದೆ, ಅಪಾರ್ಟ್ ಫ್ರಮ್ ದಟ್ ರೆಸ್ಪಾನ್ಸಿಬಿಲಿಟಿ, ಕಮಿಟ್ಮೆಂಟ್ ಅಂಡ್ ಟ್ರೀಟ್ಮೆಂಟ್ ಆಗಿದೆ ಎಲ್ಲ ಟೈಮ್ ಟ್ರೀಟ್ಮೆಂಟ್ ಸರಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಅದು ಪಾಪ ಅವ್ರದ್ದು ಮಿಸ್ಟೇಕ್, ಯಾರ್ದು ಮಿಸ್ಟೇಕ್, ಹಣೆ ಬರ ಇಷ್ಟೇ ಅಂತ ಬಂದು ಏನು ಮಾಡಕ್ಕಾಗಲ್ಲ, ಅದನ್ನ ಬದಲಾಯಿಸಕ್ಕಾಗಲ್ಲ. ಯಾಕಂದ್ರೆ ನಮ್ಮ ತಾಯಿಗೂ ಬಂದಿತ್ತು, ಬ್ರೆಸ್ಟ್ ಕ್ಯಾನ್ಸರ್ ಬಂದಿತ್ತು, ಆಯ್ತು ಎಲ್ಲ ಆಗಿ ಬಟ್ ಬೇರೆ ಕಡೆ ಸ್ಪ್ರೆಡ್ ಆಗ್ಬಿಡ್ತು, ಮತ್ತೆ ಬಂದ್ಬಿಡ್ತು. ಸೊ ಅದು ನಾವು ಏನು ಹೆಂಗೆ ಹೇಳಕ್ಕಾಗತ್ತೆ ಹೇಳಿ. ಸೊ ಅಪಾರ್ಟ್ ಅಂತ ನನ್ಗೆ ಫ್ಯಾಮಿಲಿ ಇದ್ದಾರೆ, ಅಂಡ್ ನನ್ನ ಕಮಿಟ್ಮೆಂಟ್ಸ್ ಏನು, ಬೇರೆ ನನ್ನ ನಂಬ್ಕೊಂಡು ಯಾರಿದ್ದಾರೆ, ಆ ಕಮಿಟ್ಮೆಂಟ್ಸ್ ಏನ್ ಮಾಡಬೇಕು, ಸಪೋಸ್ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನಾಗುತ್ತೆ, ಅದೆಲ್ಲ ಓಡ್ತಾ ಇತ್ತು. ಬಟ್ ನಾವು ಧೈರ್ಯ ಹೇಳಕ್ಕಾಗಲ್ಲ, ನಾನು ಹಿಂಗ್ ಮಾಡ್ಬಿಡ್ಬೇಕು, ಹಂಗ್ ಹೇಳಿದ್ರು ಅದು ಇಟ್ ಬಿಕಮ್ ಟು ಕ್ರೂಡ್. ನನಗೆ ಮೈಂಡ್ ಎಲ್ಲ ಓಡ್ತಾ ಇತ್ತು. 18th ಫಸ್ಟ್ ಕೀಮೋ ಕರೆಕ್ಟಪ್ಪ, 18th ಮಾಡ್ಬೇಕು, 15th ಅಲ್ಲಿ ಸೈಮಾ ಅವಾರ್ಡ್ ಫಂಕ್ಷನ್ ಇದೆ. ಸೊ 14th ಹೋಗ್ತೀನಿ, 15th 16th ಮುಗಿಸ್ಕೊಂಡು 17th ಬಂದು 18th ಮುಗಿಸ್ಕೊಂಡು 20th ಇಂದ ಡೇಟ್ ಕೊಟ್ಟಿದ್ದೆ ಅವ್ರಿಗೆ, ಅರ್ಜುನ್ ಜನಿಯಾಗಿ. ಅರ್ಜುನ್ ಜನಿಯಾಗಿ ಆಕ್ಚುಲಿ ಡೇಟ್ ಇದ್ದಿದ್ದು 18ರಿಂದ ಸೆಪ್ಟೆಂಬರ್ 18th ಇಂದ ಡೇಟ್ ಕೊಟ್ಟಿದ್ದು. ಅವಾಗ ಅವ್ನು ಕರೆದ್ಬಿಟ್ಟು ಹಿಂಗಿದೆ ಪ್ರಾಬ್ಲಮ್, ಹಿಂಗಾಗಿದೆ. ಅವರು ಬ್ರೇಕ್ ಡೌನ್ ಆದ್ರು. ಶೆಲ್ಟರ್ ನಂಗೆ ಶೂಟಿಂಗ್ ನಡೀತಾ ಇತ್ತು ಇವ್ರದ್ದು 131 ಫಿಲ್ಮ್ದು. ಅವಾಗ ಹೇಳಿದಾಗ ಎಲ್ಲರಿಗೂ ಇದಾಯ್ತು. ಅಲ್ಲಾದ್ಮೇಲೆ ಅರ್ಜುನ್ ಜನ್ಯ ಪ್ರಿಪೇರ್ ಮಾಡೋಣ, ನಾವು ಏನ್ ಮಾಡ್ಬೋದು ರವಿವಾರ ಮಾತ್ರ ಮಾತಾಡಿ. ಆಮೇಲೆ ನಾ ಹೇಳಿದೆ, ಏನು ಚೇಂಜ್ ಮಾಡೋಕೋಬೇಡಿ, ಕ್ಲೈಮ್ಯಾಕ್ಸ್ ಹಂಗೇ ಬೇಕು, ಎಷ್ಟೇ ಕಷ್ಟ ನಾನು ಮಾಡೇ ಮಾಡ್ತೀನಿ ಅಂತ ಆ ಒಂದು ಇದು ಕೊಟ್ಟೆ. ಅದಾದ್ಮೇಲೆ ಅಲ್ಲಿ ಫೈಟಿಂಗ್ ನಡೀತಾ ಇದೆ ಅವತ್ತು. ಅಲ್ಲಿ ಹೋದಾಗ ಫೈಟ್ ಮಾಸ್ಟರ್ ಮಾಡ್ಬೇಕಾ, ಇಲ್ಲ ನಾನು ಮಾಡ್ತೀನಿ, ನೀವು ಅದೆಲ್ಲ ಥಾಟ್ ಇಟ್ಕೋಬೇಡಿ, ಡೋಂಟ್ ಮೇಕ್ ಮೀ ಕಾನ್ಶಿಯಸ್, ಬಿಟ್ಬಿಡಿ ಅದನ್ನ. ಅದಾದ್ಮೇಲೆ ಮಾಡಾದ್ಮೇಲೆ ಬಂದು ಸೈಮಾ ಅವಾರ್ಡ್ಗೆ ಹೋಗ್ಬಿಟ್ಟು ಬಂದು 17th 18th ಫಸ್ಟ್ ಕೀಮೋ ಅಟೆಂಡ್ ಮಾಡಿ 19th ಬಿಟ್ಟು 20th ಇಂದ ಶೂಟಿಂಗ್ ಸ್ಟಾರ್ಟ್ ಮಾಡಿ. ಕಾರ್ಮಿಕರ ಒಕ್ಕೂಟದ ಸಂದರ್ಭದಲ್ಲಿ ನಿಮ್ ತಲೆಗೊಂದು ದಿಂಬು ಬೀಳುತ್ತೆ, ಅಂದ್ರೆ ಮರದ ದಿಂಬು ಬ್ಲಡ್ ಕ್ಲಾಟ್ ಆಗುತ್ತೆ. ತುಂಬಾ ಜನಕ್ಕೆ ಎಲ್ಲೂ ಸ್ಪ್ರೆಡ್ ಆಗಿರ್ಲಿಲ್ಲ ಕ್ಯಾನ್ಸರ್ ಇದು ಅಂತ, ಯಾವ ಮೀಡಿಯಾದವರು ಅದನ್ನು ಹೇಳಿರ್ಲಿಲ್ಲ, ಏನು ಹೇಳಿರ್ಲಿಲ್ಲ. ತುಂಬಾ ಜನ ಏನ್ ಅನ್ಕೊಂಡಿದ್ರು ಅದು ಕ್ಯಾನ್ಸರ್ ಅಲ್ಲ, ಅದು ಬ್ಲಡ್ ಕ್ಲಾಟ್ ಆದ ಸಂದರ್ಭದಲ್ಲಿ ಅದೇ ಏನು ತೊಂದರೆ ಆಗಿದೆ ಅಂತ ತುಂಬಾ ಜನ ಅನ್ಕೊಂಡಿದ್ರು. ಅದೇನು ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆಯೇನು ಶಿವಣ್ಣನಿಗೆ ಅನ್ನೋ ತರ. ಇಲ್ಲ, ಅದು ಬೇರೆನೆ. ಇದು ಬ್ಲಡ್ ಕ್ಲಾಟ್ ಆಗಿದೆ ಅಂತಲ್ಲ, ಅದು ಅಲ್ಲಿ ಫಂಕ್ಷನ್ಗೆ ಹೋದಾಗ ಅಲ್ಲಿ ಒಂದು ಸ್ಮಾಲ್ ಚಾರಿಟ್ ತರ ಏನೋ ಮಾಡಿ ನಾವಿಬ್ರು ಕೂತ್ಕೊಂಡಿದೀವಿ ಅದ್ರಲ್ಲಿ. ಅವ್ರು ಬಿಡ್ತಾನಿಲ್ಲ, ಹೋಗ್ಬಿಡೋಣ ಬೇಡ ಅಂದ್ರೂ ಕೇಳಲಿಲ್ಲ. ಸ್ವಲ್ಪ ಅದು ಅಂತ ಅಲ್ಲಿ ಬಂದು ಗೇಟ್ ಹತ್ರ ಬರ್ತಾ ಇದ್ದಂಗೆ ಅಷ್ಟು ದೊಡ್ಡದು ಬಿದ್ಬಿಡ್ತು. ಬಿಲೀವ್ ಅಮ್ಮ, ನಾನು ಹಿಂಗ ಜಾಗ ಕಮ್ಮಿ ಇದೆ, ಕ್ರಾಂಪ್ ಅಪ್ ಆಗಿದ್ದೀವಿ, ನನಗ್ ಒಂದು ಕೂದಲಷ್ಟು ತಾಗ್ಲಿಲ್ಲ, ಅದು ಅವ್ರಿಗೆ
ಅದು ಬಿದ್ದ ಮೇಲೆ ಮಲೆ ಹಾಸ್ಪಿಟಲ್ಗೆ ಎಕ್ಸ್ರೇಗೆ ಹೋದ್ವಿ ಅಲ್ಲಿ ಸ್ಕ್ಯಾನ್ಗೆ. ಸೊ ರಿಪೋರ್ಟ್ ಕೊಡ್ತಾರೆ ಅನ್ಸುತ್ತೆ, ನೀನೇ ಹೋಗಿ ಬಂದ್ಬಿಡೋದು. ನಾನು ಹೋದೆ ಅಲ್ಲಿಗೆ. ನಾನು ಅಲ್ಲಿ ಹೋದಾಗ ಅವರು ಅನ್ಯೂರಿಸಮ್ ಅನ್ನೋ ವರ್ಡ್ ಯೂಸ್ ಮಾಡಿದ್ರು. ಆಮೇಲೆ ನಾನು ಅದೇನು ಯಾವ ಭಾಗಕ್ಕಾಗುತ್ತೆ ಅಂತ ಕೇಳ್ತಾ ಇದ್ದೀನಿ. ಓಕೆ, ಅದು ಲಾಸ್ಟಿಗೆ ಅದು ಟ್ರೀಟ್ಮೆಂಟ್ ಇಂಡಿಯಲ್ಲಿ ಇಲ್ಲ ಅಂದ್ರು. ಪ್ಯಾರಿಸಲ್ ಟ್ರೀಟ್ಮೆಂಟ್ ಅವಾಗ ಅದಕ್ಕೆ. ಅದನ್ನು ತುಂಬಾನೇ ಧೈರ್ಯದಿಂದ ಅವ್ರು ಎದುರಿಸಿದ್ರು. ಅವಾಗ ಇನ್ನ ನಾವು ತುಂಬಾನೇ ಚಿಕ್ಕವರು, ಮೆಚುರಿಟಿ ಇದ್ರಲ್ಲೆಲ್ಲ ಗೊತ್ತಿಲ್ಲಲ್ಲಮ್ಮ ಅದೆಲ್ಲ. ಸರ್, ಈಗ ಈ ಒಂದು ಸಮಸ್ಯೆ ಬಂತು ಅಂದ ತಕ್ಷಣ ಎಕ್ಸಸೈಸ್ ಅಲ್ಲಾಗಿರ್ಬೋದು, ಫುಡ್ ಅಲ್ಲಾಗಿರ್ಬೋದು, ರೂಟೀನೇ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ. ಶಿವಣ್ಣ ಹೆಂಗ್ ಚೇಂಜ್ ಮಾಡ್ಕೊಂಡ್ರು ಅಂತ, ಯಾಕಂದ್ರೆ ನಿಮಗೆ ಗೊತ್ತಿರ್ಲಿಲ್ಲ, ಗೀತಕ್ಕ ಹೇಳಿದ ಮೇಲೆ ಯಾವ ತರ ಬದಲಾವಣೆ ಮಾಡ್ಕೊಂಡ್ರಿ? ಹೇಳಿದ್ಮೇಲೆ ಅದೇನು ವಾಕಿಂಗ್ ಮಾಡ್ತಾ ಇದ್ದೆ, ಎಕ್ಸಸೈಸ್ ಮಾಡ್ತಾ ಇದ್ದೆ. ಏನು ಅದೇನು ಬದಲಾವಣೆ ಇರ್ಲಿಲ್ಲ. ಓನ್ಲಿ ಥಿಂಗ್ ಸ್ಕೇರ್ ವಾಸ್ ದಟ್ ನಾನು ಕ್ಯಾನ್ಸರ್ ಇದೆ ಅಂತ ಅದೊಂದು ಭಯ ಬಿಟ್ರೆ ಟ್ರೀಟ್ಮೆಂಟ್ ತಗೋತಾ ಇದ್ದೆ. ಆಮೇಲೆ ಅದೇನು ದೇವ್ರ ಆಶೀರ್ವಾದ, ಹೇರ್ ಲಾಸ್ ಆಗಿಲ್ಲ, ವರ್ಕ್ ವೈಸ್ ಏನು ಹ್ಯಾಂಪರ್ ಮಾಡಲಿಲ್ಲ. ಅಂಡ್ ಪಿಕ್ಚರ್ ರಿಲೀಸ್, ಬೈತ್ರಣದ ರಿಲೀಸು, ಅದಕ್ಕೆ ಪ್ರಮೋಷನ್ಗೆ ಇಲ್ಲಿ ಟಿವಿ ಇಂಟರ್ವ್ಯೂಸ್ ಎಲ್ಲ ಸಿನ್ಸಿಯರ್ ಮಾಡುದು, ಕರೆಕ್ಟಾಗಿ ಮಾಡುದು. ಅದಾದ್ಮೇಲೆ ಥಿಯೇಟರ್ ವಿಸಿಟ್ ಮಾಡಿದೀವಿ. ಸೊ ಅದು ಎಲ್ಲಿಂದ ಬರ್ಬೇಕು ಪವರ್? ಅದನ್ನ ಈ ಕೀಮೋ ಮಾಡ್ಕೊಂಡು ಅಷ್ಟು ಈಸಿ ಅಲ್ಲ. ಶೂಟಿಂಗ್ ಅಟೆಂಡ್ ಮಾಡ್ಕೊಂಡು ನನಗೆ ಸೆಪ್ಟೆಂಬರ್ ಇಂದ ಡಿಸೆಂಬರ್ 6ನೇ ತಾರೀಕುವರೆಗೂ ವರ್ಕ್ ಮಾಡಿದ್ದೀನಿ. ಆಕ್ಷನ್ ಬ್ಲಾಕ್ಸ್ ಮಾಡಿದ್ದೀನಿ, ಡಿಕೆಡಿ ಡ್ಯಾನ್ಸ್ ಮಾಡಿದ್ದೀನಿ, ಆಡ್ ಶೂಟ್ಸ್ ಮಾಡಿದ್ದೀನಿ, 3 ಆಡ್ ಶೂಟ್ಸ್ ಮಾಡಿದ್ದೀನಿ. ಶಿವಣ್ಣ, ಈ ಒಂದು ಸಮಸ್ಯೆ ಬಂದಾಗ ಒಬ್ಬೊಬ್ರು ಅಂದ್ರೆ ಒಂದಿಷ್ಟು ಜನ ಸ್ಪ್ರೆಡ್ ಮಾಡೋದಿದ್ರು ಕೂಡ ಫಸ್ಟ್ ಸ್ಟೇಜ್ ಅಲ್ಲಿದೆ, ಸೆಕೆಂಡ್ ಸ್ಟೇಜ್ ಅಲ್ಲಿದೆ, ಥರ್ಡ್ ಸ್ಟೇಜ್, ಈ ಒಂದೊಂದು ಮಾತು ಹೇಳ್ತಾನೆ, ಕ್ಲಾರಿಟಿ ಇರ್ಲಿಲ್ಲ. ಬಟ್ ಆಕ್ಚುಲಿ ಶಿವಣ್ಣ ಯಾವ ಸ್ಟೇಜ್ ಅಲ್ಲಿ ಇದ್ರು ಇಲ್ಲಿಂದ ಹೋಗಬೇಕಾದ್ರೆ ಅಂತ? ಇಲ್ಲ, ಅದು ಇದಕ್ಕೆ ನಮ್ಗೆ ಅವ್ರು ಯಾವ್ದು ಸ್ಟೇಜೇ ಕೊಡ್ಲಿಲ್ಲ. ಆಕ್ಚುಲಿ ರಿಪೋರ್ಟ್ ಬರುತ್ತಲ್ಲ ಡಿಸ್ಚಾರ್ಜ್ ಅಂದ್ರೆ ಅದನ್ನು ಅವ್ರು ಹಾಕಿಲ್ಲ ಅದನ್ನ. ಬಟ್ ಇಟ್ ವಾಸ್ ಮೋರ್, ನೀವು ಹೆದರ್ಬೇಡಿ, ಆಮೇಲೆ ನಿಮ್ಮ ಹೆಲ್ತ್ ಬಿಟ್ಟು ನಿಮ್ಮ ಹೆಲ್ತ್ ಹಾಳು ಮಾಡ್ಕೊಂಬೇಡಿ ಆ ಥರ. ಸೊ ಇನ್ನು ಎಲ್ಲೋ ಒಂದ್ ಕಡೆಯಿಂದ ದೇವ್ರ ಅದನ್ನ ಇಲ್ಲಿನೂ ಅಷ್ಟೇನೆ. ಸೊ ಒಂದು ಕ್ಲೂ ಎಲ್ಲೋ ಕೊಡ್ತೇನೆ, ಏನೋ ಆಗ್ತಾ ಇದೆ. ಅದು ದೇವಸ್ಥಾನದಲ್ಲಿ ಮೂಕಾಂಬಿಕೆ ಅಲ್ಲೇ ಗೊತ್ತಾಗಿದ್ದು. ಹೆಂಗ್ ಗೊತ್ತಾಗಿದ್ದು ಸರ್, ಎಕ್ಸ್ಪ್ಲೈನ್ ಮಾಡಬಹುದಾ? ಮೂಕಾಂಬಿಕಾ ಐ ಥಿಂಕ್ ನಾನು ವಾಶ್ರೂಮ್ ಯೂಸ್ ಮಾಡಿ ಬಂದ್ಮೇಲೆ ಇವ್ರು ಹೋಗಿದ್ದಾರೆ, ಯಾಕೆ ಒಂಥರ ಬೀಡ ಗಿಡ ಹಾಕಿದ್ದೀರಾ? ನಾನು ಇಲ್ಲ, ಈ ತರ ನಾನು ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಸ್ವಲ್ಪ ಒಂದು ಈ ತರ ಕಲರ್ ಬಂತು. ನಾನು ಅದು ಎಣ್ಣೆ ಹಿಂದೆ ಬಂದಿತ್ತು. ನಾನು ಅನ್ಕೊಂಡು ಹೀಟ್ಗೋಸ್ಕರ ಇದೆ. ಆಮೇಲೆ ನೀರು ಕುಡಿಬೇಕಾದ್ರೆ ಮಧ್ಯಾಹ್ನ ವಿತಿನ್ 1 hour 2 hours ಇಟ್ ಯೂಸ್ ಟು ಬಿ ನಾರ್ಮಲ್. ನಾನೇನು ಕಂಡೆ ಹಿಂಗೆ ಹಂಚ್ಕೊಳಗಿತ್ತು, ಅದಕ್ಕೆ ಹೇಳಲಿಲ್ಲ. ಇಲ್ಲ ಸಮಥಿಂಗ್ ರಾಂಗ್, ಹಂಗಿಲ್ಲ ಅಂದ್ಬಿಟ್ಟು ಅವ್ರು ಅವತ್ತು ಡೌಟ್ ಮಾಡಿ ಫಸ್ಟ್ ಚೆಕಪ್ ಮಾಡ್ಬಿಡ್ಬೇಕು. ದೇವಸ್ಥಾನದಲ್ಲೇ ಗೊತ್ತಾಗಿದ್ದು, ದೇವರೇ ಟ್ರೀಟ್ಮೆಂಟ್ ಕೊಡ್ಸಿದ್ರು. ಶಿವಣ್ಣ, ಎಸ್ಪೆಷಲಿ ತಂದೆ ಅಂದ್ರಿಗೆ ಹೆಣ್ಮಕ್ಳು ಅಂದ್ರೆ ತುಂಬಾ ಪ್ರೀತಿ. ಈಗ ನಮಗೂ ನಮ್ಮ ತಂದೆ ಅಂದ್ರೆ ತುಂಬಾ ಪ್ರೀತಿ, ಅದು ಇದ್ದೇ ಇರುತ್ತೆ. ಸೊ ಮಕ್ಕಳ ರಿಯಾಕ್ಷನ್ ಹೆಂಗಿತ್ತು ಅಂತ ಹೇಳಿ ನಿಮ್ಮ ಹತ್ರ ಹೇಳ್ಕೊಂಡಿದ್ರ, ಅಥವಾ ಅವ್ನ ನೋವು ಇದ್ದೇ ಇರುತ್ತೆ ತಂದೆ ಅಂತ? ನಮ್ಮ ಮುಂದೆ ಅಳಲ್ಲ, ಬಹಳ ಅದು ಬಹಳ ಸ್ಟ್ರಾಂಗ್ ಆಗಿರ್ತಾರೆ. ಬಟ್ ಅದಲ್ದೆ ಹೊರಗಡೆ ಹೋಗಿ ನೋವು ಅವರೇ ಹೇಳ್ಕೊತಾ ಇರ್ತಾರೆ. ಇವರು ಅಷ್ಟೇ ಜಾಸ್ತಿ ಒಂದ್ ಮುಂದೆ ಹೇಳಕ್ ಹೋಗಲ್ಲ. ಬಟ್ ನೋವಿದೆ, ಗ್ಯಾರಂಟಿ. ತುಂಬಾ ಅಂದ್ರೆ ತುಂಬಾ ಹೆದರಿಕೆ ಆಗಿತ್ತು ನನ್ಗೂ. ಬಟ್ ಏನಂದ್ರೆ ಅವ್ರ ಮುಂದೆ ನಾವೆಲ್ಲ ವೀಕ್ ಆಗ್ಬಿಟ್ರೆ ಅವರಿಗೂ ಒಂದದು ಕಷ್ಟ ಆಗುತ್ತಲ್ಲ. ಇವತ್ತೇನಾದ್ರೂ ಅವ್ರು ಇವತ್ತು ಈ ಲೆವೆಲಿಗೆ ಬಂದು ಟ್ರೀಟ್ಮೆಂಟ್ ಮಾಡ್ಕೊಂಡು ಅವ್ರದ್ದು ಎಫರ್ಟ್ ಅಂದ್ರೆ ಅವ್ಳಿಗೆ ಇನ್ನೂ ಸ್ಟ್ರೆಂತ್ ಇದೆಯಲ್ಲ, ಮತ್ತೆ ತುಂಬಾ ಧೈರ್ಯ ಇದೆ ಅವ್ರಿಗೆ ಆಕ್ಚುಲಿ. ಬಟ್ ನೀವು ಇವಾಗಷ್ಟು ಅದನ್ನೇ ಹೇಳಿದ್ರಿ, ಇಮೋಷನಲ್ ಅಂತೇಳಿ, ಭಾವುಕ ಅಂತ. ಕರೆಕ್ಟ್, 100% ಕರೆಕ್ಟ್ ನೀವು ಹೇಳಿದ್ದು. ಈಸ್ ಲೈಕ್ ದಟ್. ಆಮೇಲೆ ಈಸ್ ಲೈಕ್ ಅ ಓಪನ್ ಬುಕ್. ಅವರು ನೋಡಿದವ್ರಿಗೆಲ್ಲ ಗೊತ್ತಾಗುತ್ತೆ, ಓಕೆ ಅವ್ರ ಮನೇಲಿ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅಂತ ಆ ಥರ. ಸೊ ಅವ್ರ ಮುಂದೆ ಹತ್ತು ಮೇಕಿಂಗ್ ಎವ್ರಿಬಡಿ ಕ್ರೈ, ಅದೇನೋ ಸರಿ ಇಲ್ಲ. ಸೊ ನಾವು ನಮ್ಮ ಕಂಟ್ರೋಲ್, ನಾವು ದೊಡ್ಡದಾಗಿ ನಾವೇ ಹಿಂಗ್ ಮಾಡ್ಬಿಟ್ರೆ ಸುಮ್ಮನೆ ನಾವೆಲ್ಲ ಥಿಂಕಿಂಗ್ ಇತ್ತು. ಅವ್ರ ಮುಂದೆ ಒನ್ಸ್ ಆರ್ ಟ್ವೈಸ್ ಮೇ ಬಿ ಅದ್ಬಿಟ್ಟಿಲ್ಲ. ಸರ್, ನಾನ್ ಕೇಳಿದ್ದು ಸರಿನೋ ತಪ್ಪೋ ಗೊತ್ತಿಲ್ಲ, ಶಿವಣ್ಣ ಚಿಕ್ಕ ಮಗಳಿಗೆ ಕೈ ತುತ್ತು ತಿನ್ನಿಸ್ತಾರೆ ಪ್ರತಿದಿನ ಅಂತ. ಅದು ಹೌದಲ್ಲ ನನ್ಗೆ ಗೊತ್ತಿಲ್ಲ, ನಾನು ಕೇಳಿದ ಮಾತು.
ಪ್ರತಿದಿನ ಅಂತಲ್ಲ, ಯಾವಾಗಲೂ ತಿನ್ನಿಸ್ತೀನಿ. ತಿನ್ನಿಸ್ತಾರೆ, ಜೊತೆಗೆ ಯಾರಿದ್ರು ಅವ್ರಿಗೂ ತಿನ್ನಿಸ್ತಾರೆ. ಬಟ್ ಆ ಕ್ಷಣ ಆ ಸಂದರ್ಭದಲ್ಲೆಲ್ಲ ತಿನ್ನಿಸ್ಬೇಕಿದ್ರೆ ಒಂದಿಷ್ಟು ನೋವು ಕಾಡುತ್ತಲ್ವಾ? ಸೊ ಭಯ, ನೋವು ಅಥವಾ ಏನೋ ಒಂಥರ ಕಿರಿಕಿರಿ ಫೀಲ್ ಆಗ್ತಾ ಇತ್ತ ಶಿವಣ್ಣಗೆ? ಖಂಡಿತ ಫ್ಯಾಮಿಲಿ ಬಗ್ಗೆ ಖಂಡಿತ ಹಾಗೆ ಆಗುತ್ತೆ. ಯಾಕಂದ್ರೆ ಯಾಕಂದ್ರೆ ಎಲ್ಲ ನಾವು 4 ಜನ ಯಾವಾಗಲೂ ಜೊತೆಯಲ್ಲೇ ಇದ್ದವರು. ಅವಾಗಿಂದ ಮಕ್ಕಳಿಗೆ ಎಲ್ಲೂ ಆ ತಂದೆ ತಾಯಿ ಪ್ರೀತಿ ಕಮ್ಮಿ ಆಗ್ಬಾರ್ದು ಅಂತ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಿರ್ಬೋದು, ಎಜುಕೇಶನ್ ಇರ್ಬೋದು. ಬರೀ ಅವ್ರ ಸುತ್ತಾಡಿಸ್ಬಿಟ್ಟು ಬರೀ ಇದೇ ಲೈಫ್ ಅನ್ನೋದಲ್ಲ. ಎಜುಕೇಶನ್ ಇಂದ ಹಿಡಿದು ಹಾಲಿಡೇಯಿಂಗ್ ಅವ್ರ ಜೊತೆಲಿ, ಅಂದ್ರೆ ಲವ್ ಅಫೆಕ್ಷನ್ ಅಂದ್ರೆ ಏನು ಅನ್ನೋದನ್ನ ನಾವು ಪ್ರಾಪರ್ ಆಗಿ ಅವಾಗಿಂದ ಆಲ್ಮೋಸ್ಟ್ ಒಂದು ವಿಷಯದಲ್ಲಿ ಅಪ್ಪಾಜಿ ಕೇಳೋರು, ಯಾವ ಊರಿಗೆ ಹೋಗ್ತಿದ್ರ ಕದ್ದ ಅಂತ ಕೇಳೋರು. ವಿಷ್ಣುವರ್ಧನ್ ಅವ್ರು ಕೇಳೋರು, ಈ ವರ್ಷ ಶಿವಣ್ಣ ಯಾವ ಟ್ರಿಪ್ ಮಾಡ್ತಾ ಇದ್ದೀರಾ ನೀವು, ಗೀತಾರ ಯಾವ ಟ್ರಿಪ್ ಮಾಡ್ತಾ ಇದ್ದೀರಾ ನೀವು, ಅದೆಲ್ಲ ಬಹಳ ಇಂಟ್ರೆಸ್ಟ್ ಅವ್ರಿಗೆ. ಯಾವ್ದೋ ಫಂಕ್ಷನ್ ಮಾಡ್ಬೇಕಾದ್ರೆ ಊಟ ಮಾಡ್ಕೊಂಡು ಹೋಗಿ ಶಿವಣ್ಣ ಅಂತ ಹೇಳ್ತಾರೆ, ಇಲ್ಲ ಫ್ಯಾಮಿಲಿ ಆಮೇಲೆ ಫಸ್ಟ್ ಹೋಗಿ ನೀವು. ಅಂದ್ರೆ ಆ ಫ್ಯಾಮಿಲಿ ಆ ಕನ್ಸರ್ನ್ ಇವತ್ತು ವಿಷ್ಣುವರ್ಧನ್ ಕಿವಿ ಮಾತು ಇಲ್ಲಿ ಕೇಳ್ದಂಗಿರುತ್ತೆ ನಿಮಗೆ, ಅಷ್ಟು ಪ್ರೀತಿ ಅವ್ರಿಗೆ. ಅದು ಇವ್ರು ಊಟ ಮಾಡಿ ಒಂದ್ಸತಿ ಕಳಿಸಿದ್ರು, ಇಲ್ಲಿ ಬರಕ್ಕಾಗಿಲ್ಲ ಊಟಕ್ಕೆ. ಅವರು ಅಲ್ಲಿಂದ ಬಂದು ಒಂದಿನ ಮನೆಗೆ ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ, ಎಷ್ಟು ಚೆನ್ನಾಗಿದೆ ಮನೆ ಇದೆ, ತುಂಬಾ ಪಾಸಿಟಿವ್ ಆಗಿದೆ ಗೀತಾ ಅವರೇ ನೀವು ಕಳಿಸಿದ ಊಟ. ಸೊ ಲೈಕ್ ದಟ್ ನಾವು ಎಲ್ಲಾ ಟೈಮ್ಲು ಮಕ್ಕಳು ಇದ್ರಲ್ಲಿ ಬಂದ್ಬಿಟ್ಟು ವಿ ಹ್ಯಾವ್ ಬೀನ್ ಟುಗೆದರ್. ನಾವು ವೆರಿ 4 ಜನ ನಾವು ಅಷ್ಟು ಕ್ಲೋಸ್ ಆಗಿದ್ದೀವಿ. ಯಾವುದೇ ಊರಿಗೆ ಹೋಗ್ಲಿ ರೇರ್ ನಾವು ಮಕ್ಕಳನ್ನ ಬಿಟ್ಟು ಹೋಗಿದ್ದೆ ಅಲ್ವಾ. ಲೇಟರ್ ಆನ್ ಅವ್ರು ದೊಡ್ಡವರು ಆದ್ಮೇಲೆ ಯಾವಾಗ ಇವರು ದೊಡ್ಡ ಮಗಳು ಡಾಕ್ಟರ್ ಓದಕ್ಕೆ ಶುರು ಮಾಡಿದ್ರು. ಆಮೇಲೆ ಯಾವಾಗ ನಿಧಿ ಅವಳ ಇವಾಗ ಬರಲ್ಲ, ಇವಾಗ ಕರೆಯೋಕ್ಕೂ ಭಯ ಅವ್ರಿಗೆ. ಅವ್ರದ್ದು ಮೂಡ್ ಸೆಟ್ ಇರುತ್ತೆ, ಅದಕ್ಕೋಸ್ಕರ ಬೇಡ. ಬಟ್ ಆ ಭಯ ಇತ್ತು. ಬೋಲ್ಡ್ ಆಗಿದ್ದಾರೆ ಇಬ್ರು. ಬಟ್ ಏನಂದ್ರೆ ಈ ವಿಷಯ ಬಂದಾಗ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದಿದ್ಯಾ ಗೀತಕ್ಕ? ನಿವೇದಿತಾ ನಾನೇ ಹೇಳಿದ್ದು. ಆಮೇಲೆ ತಗೊಂಡ್ರು ಅದನ್ನ ಆ ಟೈಮ್? ಇಬ್ರು ಅಷ್ಟೇನೆ ಇದ್ದಿತ್ತು. ಕಿಟಿನ ವೆರಿ ಇದು ನಿಶು ತುಂಬಾ ಹತ್ಬಿಟ್ಲು ಅವತ್ತು. ಆಮೇಲೆ ನಿವೇದಿತಾ ಇವಾಗ ನೀವು ನೋಡ್ತಿರಲ್ಲ, ಈಗ ಅವಳು ಯಾವಾಗ್ಲೂ ಹಂಗೆ ಕಂಪೋಸ್ಡ್ ಅವಳು. ಬಟ್ ಈ ವಿಷಯ ಬಂದಾಗ ಅವಳು ಆಮೇಲೆ ಎಲ್ಲ ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಅವಳು ತಗೋತಾಳೆ. ಈಗ ಅವ್ರದ್ದಾಗ್ಲಿ, ಆಮೇಲೆ ಹೆಲ್ತ್ ಇಶ್ಯೂದ್ಲಿ ಈಗ ನಾನೇನೋ ಹೇಳಿದ್ರೆ ಹಿಂಗ ಅಮ್ಮ ಹಿಂಗಾಯ್ತು ಅನ್ನೋದು ಓಕೆ, ಅದನ್ನ ಫೋನ್ ಮಾಡಿ ಕೇಳಿಲ್ಲ ಅಂತ ಕೇಳ್ತಾಳೆ. ಆದ್ರೆ ಶಿ ಇಸ್ ವೆರಿ ರೆಸ್ಪಾನ್ಸಿಬಲ್. ಅವಳು ತುಂಬಾ ರೆಸ್ಪಾನ್ಸಿಬಲ್. ಅವ್ರಿಬ್ರಿಗೆ ದೇವ್ರು ಫಸ್ಟ್ ನಾನು ಅದೇ ಕೇಳ್ಕೊಂಡಿದ್ದೆ. ಎಲ್ಲಕ್ಕಿಂತ ಮುಂಚೆ ನಾನು ಅದನ್ನೇ ದೇವ್ರಿಗೆ ಕೇಳ್ಕೊಂಡು ಅವ್ರಿಬ್ರಿಗೂ ಶಕ್ತಿ ಕೊಡ್ಲಿ ಇದನ್ನ. ಗೀತಕ್ಕ, ಎಲ್ಲೋ ಒಂದು ಹಿಂದೆ ಒಂದು ಮಾತಿದೆ, 4 ಜನಕ್ಕೆ ಅನ್ನ ಹಾಕಿದ್ರೆ ಅದು ಮುಂದೆ ಕಾಪಾಡುತ್ತೆ ಅಂತ. ದೊಡ್ಡ ಮನೆ ಮಾತ್ರ ಆ ಗುಣ ಇರೋದು ಅನ್ಸುತ್ತೆ. ಯಾಕಂದ್ರೆ ಯಾರೇ ಬರ್ಲಿ ಏನ್ ಹೇಳಿ, ಅವು ಒಂದು ಗ್ಲಾಸ್ ನೀರು ಅನ್ನ ಯಾವತ್ತೂ ಹಾಕ್ತಾರೆ ಅಂತ. ಅದ್ ನನ್ನೊಬ್ಳ ವಿಚಾರ ಅಲ್ಲ, ಯಾರೇ ಬಂದ್ರು ಫಸ್ಟ್ ಅದನ್ನ ಹೇಳ್ತಾರೆ. ಅದೇ ಅಲ್ಲೊಂದು ಕಾಪಾಡ್ತು ಅಂತ ಅನ್ಸುತ್ತೆ ಗೀತಕ್ಕ ನಿಮ್ಗೆ? ಹೌದು, ಅದು ಅಷ್ಟೇನೆ. ಆಮೇಲೆ ಅವ್ರ ಮೇಲಿರೋ ಪ್ರೀತಿ ವಿಶ್ವಾಸ ಜನರದ್ದು. ಮೊದಲೆಲ್ಲ ಮೀಟ್ ಮಾಡಿದಾಗ ಎಲ್ಲರೂ ಜನ ಸಿಕ್ಕಾಗ ಫೋಟೋ, ಯಾವಾಗ ನೆಕ್ಸ್ಟ್ ಫಿಲ್ಮ್ ಇವಾಗ ಹಂಗಿಲ್ಲ. ದೊಡ್ಡವರು ಬಂದು ಕೇಳ್ತಾರೆ, ನಿಮ್ಮ ಆರೋಗ್ಯ ಹೇಗಿದೆ, ನೀವು ಚೆನ್ನಾಗಿರ್ಬೇಕು. ಆ ಆಶೀರ್ವಾದ ಇದೆಯಲ್ಲ, ಅದೇ ಅವ್ರನ್ನ ಕಾಪಾಡಿದ್ದು. ನಮ್ಮ ಅಪ್ಪಾಜಿ ಅಮ್ಮ, ನಮ್ಮ ತಂದೆ ತಾಯಿ, ನಮ್ಮ ತಾಯಿಗಂತೂ ಅವ್ರನ್ನ ಕಂಡ್ರೆ, ನಮ್ಮ ತಂದೆ ತುಂಬಾ ಬ್ಯುಸಿಯಾಗಿರ್ತಾ ಇದ್ರು. ಸೊ ಅಮ್ಮನಿಗೆ ಇವ್ರನ್ನ ಕಂಡ್ರೆ ಬಹಳ ಪ್ರೀತಿ. ಇಲ್ಲಿನೂ ಅಷ್ಟೇ, ಒಂದ್ ದಿವಸ ಯಾವತ್ತೋ ಒಂದ್ ದಿವಸ ಹಲ್ಲು ಕಿವಿನು ಒಂದಿದಕ್ಕೆ ಅವ್ರು ದೊಡ್ಡವ್ರು ಹೋಗಿ ತೋರ್ಸ್ಕೊಂಡ್ ಬರ್ಬೋದಲ್ಲ, ಅಮ್ಮ ಅಪ್ಪಾಜಿ ಬಂದು ರಾತ್ರಿ ಕರ್ಕೊಂಡು ಹೋಗಿದ್ರು ಚೆಕಪ್ ಮಾಡೋಕ್ಕೆ. ಸೊ ಅವ್ರು ಇದ್ರೆ ನಾನು ಅದನ್ನ ಥಿಂಕ್ ಮಾಡಿದ್ದೀನಿ, ಅವ್ರು ಇದ್ರೆ ಏನಾಗ್ತಿತ್ತು ಇವತ್ತು ಅಂತ. ಹಂಗೆ ಆ ಫ್ಲೈಟ್ ಅಲ್ಲಿ ಒಂದು 24 ಗಂಟೆ ಜರ್ನಿ ಇತ್ತು ಅನ್ಸುತ್ತೆ. ನಿಮ್ಗೆ ಅನ್ನಿಸ್ತಾರ ಶಿವಣ್ಣ, ಏನಾದ್ರೂ ಒಂದು ತೊಂದರೆ ಆದಾಗ ಎಷ್ಟದನ್ನ ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡಿದ್ರು ಕೂಡ ಫೈನಲ್ ಅಲ್ಲೇ ಬಂದು ನಿಲ್ಲುತ್ತೆ ಕೆಲವೊಂದು ಕ್ಷಣಗಳು. ಸೊ ಶಿವಣ್ಣನಿಗೆ ಹಂಗ ಆಗ್ತಿರ್ಲಿಲ್ವಾ? ಹಂಗೇನಾಗ್ತಿಲ್ಲ, ಪಿಕ್ಚರ್ ನೋಡ್ತಾ ಇದ್ದೆ, ಸಮಟೈಮ್ ಆಗ್ತಿದ್ದೆ. ಎಮೋಷನ್ ಬಂದಾಗ ಏನಾಗುತ್ತೆ, ತಿರ್ಗಾ ಅದು ಇಟ್ ಯೂಸ್ ಟು ಕಮ್ ಹಿಯರ್, ಬಂದು ಹೋಗೋದು. ಐ ಥಿಂಕ್ ಇಟ್ ವಾಸ್ ಫ್ಲಕ್ಚುಯೇಟಿಂಗ್. ಆಮೇಲೆ ಅವಾಗ ನಮ್ಮ ಪಕ್ಕನ ಗೀತಾ ಇದ್ರಲ್ಲ, ನೋಡೋದು ಗೀತಾ ಏನ್ ಮಾಡ್ತಾರೆ, ಮಲಗಿದಾರೆ ಅಂತ ನೋಡೋದು, ನೀವು ಏನ್ ಮಾಡ್ತಾರೆ ಅಂತ ನೋಡೋದು, ಎದ್ದೋಗಿ ಸುಮ್ಮನೆ ನೋಡೋದು, ಮಲಗಿರ್ತಿದ್ಲು. ಆತರ ಮಾಡಿ ಮೇಲೆ ಕರೆಕ್ಟ್ ಆಗಿ ಲ್ಯಾಂಡ್ ಆಯ್ತು. ಆಮೇಲೆ ಪ್ರಶಾಂತ್ ಅಂತ ನಿಧಿ ಫ್ರೆಂಡ್, ಅವ್ನ ಮೊದಲೇ 1 day ಬ್ಯಾಕ್ ಹೋಗಿದ್ದ, ಅವ್ನ್ ಬಂದು ರಿಸೀವ್ ಮಾಡ್ದ. ಅದಾದ್ಮೇಲೆ ಫುಲ್ ಆ ಮೈಂಡ್ ಸೆಟ್ ಒಂಥರ ಬ್ಲಾಂಕ್ ಆಗಿತ್ತು. ಬ್ಲಾಂಕ್ ಆಗಿದ್ದು
ಆ ಹೋಟ್ಲ್ ಸೆಟ್ಲ್ ಆಗಿದ್ದು. ಹೋಟ್ಲ್ ಸೆಟ್ಲ್ ಆಗಿ ಅವತ್ತೇ ಆಫ್ಟರ್ನೂನ್ ಒಂದು ಮಾಲ್ಗೆ ಹೋಗಿದ್ದು, ಸುತ್ತಾಡ್ಕೊಂಡು ಬಂದು ನೆಕ್ಸ್ಟ್ ಡೇ ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಇತ್ತು. ಅಲ್ಲಿ ಡಾಕ್ಟರ್ ಫಸ್ಟ್ ಟೈಮ್ ಆ ಬೆಲ್ ಹೊಡೆದಾಗ, ಇದು ಯೂಶುವಲ್ ಆಗಿ ಕ್ಯಾನ್ಸರ್ ಫ್ರೀ ಅಂತ ಬಂದ್ರೆ ಬಂದು ಬೆಲ್ ಹೊಡೆದ್ಬಿಟ್ಟು ಈ ಫೋಟೋ ತಗೊಂಡು ಹೋಗ್ತಾರೆ, ಹ್ಯಾಪಿ ಆಗಿರ್ತಾರೆ. ಇನ್ 20 days ನೀವು ಮಾಡ್ತೀರಾ ಶಿವಣ್ಣ ಇದನ್ನ ಅಂತ ಹೇಳಿದ್ರು. ಫಸ್ಟ್ ಪಾಸಿಟಿವ್ ಹೋಗಿ ಬಂತು. ಆಮೇಲೆ ರಿಸ್ಕ್ ಅಂತ ಏನು ಹೇಳಿಲ್ಲ ಅವರು, ಅದೊಂದಿತ್ತು. ಬಟ್ ಆದ್ರೂ ಒಳಗಡೆ ಭಯ ಇದ್ದೇ ಇರುತ್ತೆ. 6 hours ಮಲಗಿರ್ತೀನ, ಏನ್ ಗತಿ ಆಗೋದು ನಮ್ಗೆ, ಅದೊಂದು ಭಯ ಇರೋದು. ಬಟ್ ಅದಾದ್ಮೇಲೆ 23rd 22nd ಅವ್ರು ಫೋನ್ ಮಾಡಿರ್ತಾರೆ. 23rd ಮಾರ್ನಿಂಗ್ 11 o'clock ಒಳಗಡೆ ಎಲ್ಲ ಏನ್ ಸಾಲಿಡ್ ಇದ್ರು ತಗೋಬೇಕು. 11 o'clock ಆದ್ಮೇಲೆ ಏನು ತಗೋಬೇಡಿ, ಬರೀ ಲಿಕ್ವಿಡ್ಸ್. ಸರ್ ಅಡ್ಮಿಟ್ ಆಗಿರೋದು ನೀವು 24 ಬೆಳಿಗ್ಗೆ ಅಡ್ಮಿಷನ್ ಅಂಡ್ ಸರ್ಜರಿ. 5:30 ಅಡ್ಮಿಷನ್, 7 ಗಂಟೆಗೆ 7:30 ಸರ್ಜರಿ ಆಯ್ತು. ಮಾರ್ನಿಂಗ್ ಟೈಮ್ಸ್. ಓಕೆ. ಅಷ್ಟು ಚಳಿನೂ ಇರಲಿಲ್ಲ ಅಲ್ಲ? ಇಲ್ಲ. ಜಸ್ಟ್ AC ಹಾಕಿರ್ತಾರೆ. ಸೊ ಒಂದು ವಾರ್ಮ್ ಬೆಡ್ಶೀಟ್ ಕೊಟ್ಟರು, ಸ್ವಲ್ಪ ಬೆಡ್ಶೀಟ್ ಚೆನ್ನಾಗಿತ್ತು, ಹಂಗೆ ಮಲಗಿದ್ದೆ. ಒಂದು ಇಂಜೆಕ್ಷನ್ ಕೊಟ್ರು ಅಷ್ಟೇ. ಅಷ್ಟೇ ಸ್ವಲ್ಪ ಡ್ರೌಸಿ ಆಗಕ್ಕೆ ಶುರು ಆಯ್ತು. ಮೇಡಮ್, ಅವ್ರಿಗೆ ಗೊತ್ತಿರಲ್ಲ, ಇಂಜೆಕ್ಟ್ ಮಾಡಿ ಇಟ್ಟಿರ್ತಾರೆ. ಬಟ್ ನಿಮಗೆ ಆಪರೇಷನ್ ಥಿಯೇಟರ್ ಒಳಗೆ ಹೋದಾಗ ನಾನು ಕೇಳ್ಬೇಕು, ಆಕ್ಚುಲಿ ಇಂಜೆಕ್ಷನ್ ಕೊಟ್ಟರೆ ಮಲ್ಬಿಟ್ಟ ನಾನು. ನಮ್ಮ ಎದುರಿಗೆ ಕೊಡ್ಲಿಲ್ಲ ಅದು. ಹೌದಾ? ಅಲ್ಲಿ ಒಳಗಡೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಕೊಟ್ಟಿದ್ದಾರೆ. 6 hours ಆಪರೇಷನ್ ನಡೀತಾ ಇತ್ತು, ನೀವು ಹೊರಗಡೆ ಇರ್ತೀರಾ. ಆ ಸಿಚುವೇಶನ್ಸ್ ಹೆಂಗಿತ್ತು ಮೇಡಮ್? ಸಿಚುವೇಶನ್ ಅಂದ್ರೆ ಎಲ್ಲರೂ ನಾವೆಲ್ಲ ಒಟ್ಟಿಗಿದ್ದೀವಿ, ಎಲ್ಲರೂ ಸುಮ್ಮನೆ ಕೂತಿದ್ದೀವಿ ಎಲ್ಲಾರು. ಆಮೇಲೆ ಡಾಕ್ಟರ್ ಬಂದು ನೀವು ಹೋಟೆಲಿಗೆ ವಾಪಸ್ ಹೋಗಿ 4.5 5 hours. ಅದು ಪಕ್ಕನೇ ಒಂದೇ ಪ್ರೆಮೈಸಸ್. ನಾವ್ ಯಾರು ಇಲ್ಲಿಗೆ ಹೋಗಕ್ ರೆಡಿ ಇರ್ಲಿಲ್ಲ. ಆಮೇಲೆ ಡಾಕ್ಟರ್ ಎವ್ರಿ 1 hour ಅಪ್ಡೇಟ್ ಮಾಡ್ತಾ ಇದ್ರು. ಏನಿಲ್ಲಮ್ಮ ಜೀವ ಒಂಥರ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ವಿ ಅಷ್ಟೇ, ಆಲ್ ಆಫ್ ಅಸ್. ತುಂಬಾನೇ ಕಷ್ಟ ಅಮ್ಮ ಅದು. ಅವ್ರು ಹೇಳ್ದಂಗೆ ಅವ್ರು ಅನ್ಕಾನ್ಶಿಯಸ್ ಆಗಿರ್ತಾರೆ, ಗೊತ್ತಿಲ್ಲ. ಹೊರಗಡೆಗೆ ಅಂದಾಗ ನ್ಯಾಚುರಲಿ ಅದು ಟೆನ್ಷನ್ ಎಷ್ಟಿರುತ್ತೆ, ಅವ್ರ ಸುಖವಾಗಿ ಆಚೆ ಬಂದ್ರೆ ಸಾಕು ಅನ್ನೋ ಲೆವೆಲಲ್ಲಿ ಇರುತ್ತೆ. ಫುಲ್ ಟೆನ್ಷನ್ ಆಗುತ್ತೆ. ಆಲ್ ಆಫ್ ಮಧು ವಾಸ್ ವಿತ್ ಅಸ್. ಮಧು ಬಂದಿದ್ದ, ಅವನು ಕೊಯಟ್ ಆಗ್ಬಿಟ್ಟಿದ್ದ ಅವತ್ತು. ಆಮೇಲೆ ಡಾಕ್ಟರ್ ಬಂದು ಎಕ್ಸ್ಪ್ಲೈನ್ ಮಾಡಿದಾಗ ಇನ್ನೊಂದು ಮಾತು ಹೇಳಿದ್ರು ಅವ್ರು ಅವತ್ತು. ನಾನು ನಿಮ್ಗೆ ಹೇಳ್ದೆ ಅದನ್ನ, ನಾನು ಫಾರ್ ಮೈ ನೇಕೆಡ್ ಐಸ್ ದಿಸ್ ಈಸ್ ನಾಟ್ ದೇರ್ ಇನ್ ಈ ಬಾಡಿ ಎನಿವೇರ್, ಬಟ್ ವಿ ವಿಲ್ ವೇಟ್ ಫಾರ್ ದ ಪೆಥಾಲಜಿ ರಿಪೋರ್ಟ್ ಅಂದ್ರು. ಬ್ಲಡ್ ರಿಪೋರ್ಟ್ ವೇಟ್ ಮಾಡೋಣ. ಬಟ್ ನನ್ನ ಇದುವರೆಗೂ ನಾನು ಆಪರೇಟ್ ಮಾಡಿದಿಲ್ಲ, ಅಲ್ಲಿವರೆಗೂ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ, ಬೇರೆ ಕಡೆ ಎಲ್ಲಿ ಇಲ್ಲ, ನಥಿಂಗ್, ಫ್ರೀ ಅಂತ ಅನ್ಸುತ್ತೆ ನನಗೆ. ಬಟ್ ಆದ್ರೂ ಪ್ಯಾಥಾಲಜಿ ರಿಪೋರ್ಟ್ ಬರೋವರೆಗೂ. ಸರ್ ಆಪರೇಷನ್ ಆಗುತ್ತೆ, ಎಷ್ಟು hours ಆದ್ಮೇಲೆ ಕಂಡ್ಬಿಡ್ತಾರೆ? ನೀವ್ ಯಾವಾಗ ನೋಡ್ತೀರಾ ಶಿವಣ್ಣನ ಅಂತ? ಆಪರೇಷನ್ ಆಗೋದೊಂದು 1 hour ಅಲ್ಲಿ ಇರ್ಬೋದು ಅಂತ ಕಾಣಿಸುತ್ತೆ. ಅವಾಗ ಅವ್ರನ್ನೆಲ್ಲ ಹೋಗ್ಬಿಟ್ಟು ಒಳಗಡೆ ಹೋಗಿ ನೋಡಿ. ಶಿವಣ್ಣ ಕಂಡ್ಬಿಟ್ಟ ತಕ್ಷಣ ಆಪರೇಷನ್ ಸಕ್ಸಸ್ಫುಲ್ ಅಂತ ಗೊತ್ತಾಗುತ್ತೆ. ಗೀತಕ್ಕೆ ಏನ್ ಹೇಳಿದ್ರು ನಿಮ್ಮ ಹತ್ರ? ಏನ ಕೈ ಹಿಡ್ಕೊಂಡಿದ್ದೆ, ನಾನು ಸೀರಿಯಲ್ ಕೈ ಹಿಡ್ಕೊತಿದ್ದೆ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿದೆ. ಅಂದ್ರೆ ದಟ್ ಪ್ರಾಸೆಸ್ ಇದೆಯಲ್ಲಮ್ಮ, ಅದು ನಾವು 4.25 ಗಂಟೆ ಇಲ್ಲ 5 hours ಆಪರೇಷನ್ ಮಾಡಿದ್ದಾರೆ. ಆ 5 hours 5 ಯುಗದ ತರ ಇರುತ್ತೆ. ಯಾಕೆ ಗೊತ್ತಿಲ್ಲ, ಬಿಕಾಸ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ ಗೊತ್ತಿಲ್ಲ. ನಾವು ಮಲಗಿರ್ತೀವಿ, ಬಟ್ ಇವ್ರ ಪರ ಬಟ್ ನನಗೆ ಗೊತ್ತಿಲ್ಲ. ಏನು ಒಳ್ಳೇದಾದ್ರೆ ಓಕೆ, ಏನೋ ಅಪ್ಸರ್ ಅದು ಯಾರ್ದು ಬ್ಲೇಮ್ ಅಲ್ಲ, ಅದು ನನಗೆ ನನ್ನ ಟೈಮ್ ಸರಿ ಇಲ್ವೇನೋ ಅಂತ ಅನ್ಕೋಬೇಕು, ಹೋಗುತ್ತೆ. ಬಟ್ ನಮಗೆ ಎದ್ದೇಳಿದ ಮೇಲೆ ಇಟ್ ವಾಸ್ ಜಸ್ಟ್ ಲೈಕ್ ಎವ್ರಿಥಿಂಗ್ ವಾಸ್ ನ್ಯೂ, ಎಲ್ಲ ನ್ಯೂ ಆಗಿತ್ತು. ಅವಾಗ ಕೈ ಹಿಡ್ಕೊಂಡು ಅದೇ ಇದೆ. ಆಮೇಲೆ ತಮಾಷೆ ಮಾಡ್ತಾ ಇದ್ದೆ ಅವಾಗ. ಗೀತಕ್ಕ ಜಾಸ್ತಿ ಎಲ್ಲೂ ಮಾತಾಡಲ್ಲ, ಬಟ್ ಶಿವಣ್ಣ ಈ ತರ ಆರೋಗ್ಯವಾಗಿ ಬಂದ ಮೇಲೆ ಎಲ್ಲರ ಹತ್ರ ಕೂತ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ. ಅದು ಯಾಕೆ ಅಂದ್ರೆ ಅಲ್ಲಿ ಅವರು ಆಪರೇಟ್ ಮಾಡಿದ್ದು ಡಾಕ್ಟರು ಅವತ್ತು ನನಗೆ ಹೇಳಿದ್ರು, ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡ್ಬೇಕು ನೀವು, ಬಿಕಾಸ್ ಯು ಕ್ಯಾನ್ ಇನ್ಸ್ಪೈರ್. ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಗ್ತಾರೆ. ಆಮೇಲೆ ನೀವು ವಾಪಸ್ ಹೋದ್ಮೇಲೆ ನೀವು ಮಾತಾಡ್ಬೇಕು, ಜನರಿಗೆ ಇದ್ರ ಬಗ್ಗೆ ಗೊತ್ತಾಗ್ಬೇಕು. ಅವರೇ ಆಗ್ಲೇ ಓಪನ್ ಆಗಿ ಎಲ್ಲಾ ಕಡೆ ಹೇಳ್ತಾ ಇದ್ರು, ಅವರನ್ನ ಫಾಲೋ ಮಾಡ್ತಾ ಇದ್ರು ಇಂಟರ್ನೆಟ್ ಅಲ್ಲಿ ಎಲ್ಲಾನು.
ಸೊ ಅವ್ರು ಅದೇ ಹೇಳಿದ್ರು, ಸೊ ಒಳಗಡೆದೆಲ್ಲ ಸ್ವಲ್ಪ ಶೂಟ್ ಎಲ್ಲ ಮಾಡ್ಕೊಂಡೆ, ಏನು ಬರಲ್ಲ ಆಕ್ಚುಲಿ ತೆಗಿಯಕ್ಕೆ, ಅಷ್ಟೊಂದು ಪ್ರೊಫೆಷನಲ್ ಅಲ್ಲ, ಬಟ್ ಸ್ವಲ್ಪ ತಗೊಂಡಿದ್ದೀನಿ. ಆಮೇಲೆ ಮೇನ್ 3 persons ಆ ಟೀಮಲ್ಲಿ ಅವ್ರದ್ದು ಸ್ವಲ್ಪ ಸ್ಮಾಲ್ ಇಂಟರ್ವ್ಯೂ ಮಾಡಿ ಇಂಟರ್ವ್ಯೂ ಇಲ್ಲ, ಐ ಟೋಲ್ಡ್ ದೆಮ್ ನಿಮ್ಗೇನ್ ಅನ್ಸುತ್ತೆ ನೀವು ಮಾತಾಡಿ ಅಂತ, ಅದನ್ನ ರೆಕಾರ್ಡ್ ಮಾಡಿದೆ ಅಲ್ಲಿ. ಒಂದು ಆಪರೇಷನ್ ಆದ್ಮೇಲೆ ಒಂದು ಯುದ್ಧ ಮುಗಿಸ್ ಬಂದಂಗೆ ಅದೊಂದು ಫೀಲು. ಅಲ್ಲಿ ಎಷ್ಟು ಎಂಜಾಯ್ ಮಾಡಿದ್ರಿ ಶಿವಣ್ಣ? ಇಲ್ಲಾಂದ್ರೆ ನೀವು ಹೋಗ್ತೀರಾ ಒಂದು ಟೂರ್ ತರ ಹೋಗಿ ಬರ್ತೀರಾ, ಬಟ್ ಆ ಟೈಮಲ್ಲಿ ಹೋಗುವಂಥದ್ದು ಅದೊಂದು ಬೇರೆ ತರನೇ ಇರುತ್ತೆ. ಡಿಸ್ಚಾರ್ಜ್ ಆಗಿದ್ದು ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಬಿಟ್ಟು ಮಂಡೇ ಟ್ಯೂಸ್ಡೇ ಕೆನಡಾ ಹೋಗಿ ನಾವು ಅಲ್ಲಿ ಕಾಫಿ ಕುಡಿದ್ಬಿಟ್ಟು ಅಲ್ಲೇ ವಾಕ್ ಮಾಡ್ತಾ ಇದ್ವಿ. ಇಲ್ಲಿ ಹಾಸ್ಪಿಟಲ್ ಪಕ್ಕದಲ್ಲೇ ಒಂದು ರೋಡ್ ತರ ಸ್ಮಾಲ್ ರೋಡ್ ಸಿಗೋದು, ಅಲ್ಲೇ ಹೋಗ್ಬಿಟ್ಟು ಒಂದು 100 meters ಹೋಗೋದು ಬರೋದು, ಆ ತರ ಒಂದು 20 minutes ಮಾಡ್ತಿದ್ವಿ. ಹೌದು, 20 minutes ಮಾಡ್ತಾ ಇದ್ದೆ, ನಾನು ಗೀತಾ ಇಬ್ರು ಮಾಡ್ತಾ ಇದ್ದು. ರೋಡ್ ಕ್ರಾಸ್ ಮಾಡ್ಕೊಂಡು ನಾವು ಲೇಕ್ ಹತ್ರ ಹೋಗಿರ್ಲಿಲ್ಲ, ಸೆಕೆಂಡ್ ಇಂದ ಲೇಕ್ ಹತ್ರ ಹೋಗಕ್ಕೆ ಶುರು ಮಾಡಿ. ಲೇಕ್ ಹತ್ರ ಹೋಗಿ ಫಸ್ಟ್ ಡೇ 1.5 round, ಆಲ್ಟರ್ನೇಟಿವ್ ಡೇಸ್ 3 rounds, ಆಮೇಲೆ ಸಾಯಂಕಾಲ ಮಾಡೋದು. ಜೊತೆಗೆ 2 ಟ್ಯೂಬ್ ಇತ್ತು. ಅದಾದ್ಮೇಲೆ ಫಸ್ಟ್ ಟ್ಯೂಬ್ ತೆಗೆದಿದ್ದು 7ನೇ ತಾರೀಕು ಫಸ್ಟ್ ಟ್ಯೂಬ್. ಅದು 52 centimeter. ಆ ಟ್ಯೂಬ್ ತೆಗೆಯೋದು ಬಹಳ ಕಷ್ಟ, ಯಾಕಂದ್ರೆ ನಮ್ದು ಮಸಲ್ಸ್ ತುಂಬಾ ಸ್ಟ್ರಾಂಗ್. ಅದು ತೆಗಿಯೋದ್ರೊಳಗಡೆ ಪ್ರಾಣ ಹೋದಂಗೆ ಆಗುತ್ತೆ. ಫಸ್ಟ್ ಒಂದು 45 ವರೆಗೂ ತೊಂದರೆ ಆಗ್ಲಿಲ್ಲ, ನೋವಿತ್ತು ಅದು ತೆಗಿಬೇಕಾದ್ರೆ. ಬಟ್ ಅದು ಲಾಸ್ಟ್ ಒಂದು 6-7ಗೆ ಮಸಲ್ಸ್ ತುಂಬಾ ಸ್ಟ್ರಾಂಗ್ ಆಗಿಂದ ಅಲ್ಲಿ ಅದು ಸ್ಟಕ್ ಆಗ್ಬಿಡ್ತದೆ. ನಾನಿದ್ದೆ ಅವ್ರ ಜೊತೆಗೆ, ಒಳಗಡೆಗಿದ್ದೆ. ಅದು ತೆಗಿಬೇಕಾದ್ರೆ ತುಂಬಾನೇ ನೋವಾಯ್ತು ಅಲ್ಲಿ ಅವ್ರಿಗೆ. 11th ಏನೋ we went to ಬೀಚ್. ಸರ್, ಇವಾಗ ಟ್ರೀಟ್ಮೆಂಟ್, ಇವಾಗ ಆಪರೇಷನ್ ಆದ್ಮೇಲೆ ಒಂದಿಷ್ಟು ನಿಮಗೆ ಕೊಟ್ಟಿರ್ತಾರೆ, ಈ ತರ ಮಾಡ್ಬೇಕು, ಈ ತರ ಟ್ರೀಟ್ಮೆಂಟ್ ತಗೋಬೇಕು ಅಂತ. ಏನ್ ಹೇಳಿದ್ದಾರೆ ಅದಾದ್ಮೇಲೆ ಮೆಡಿಸಿನ್ ವೈಸ್ ಆಗಿರ್ಬೋದು, ಹೆಂಗಿರ್ಬೇಕು, ರುಟೀನ್ ಹೆಂಗಿರ್ಬೇಕು ಅಂತ ಹೇಳಿದ್ದಾರೆ ಅಂತ? ಇಲ್ಲ, ಅವ್ರಿಗೆ ಅದ್ರ ಮೆಡಿಸಿನ್ಸ್ ಎಲ್ಲ ಮುಗೀತು, ಅಲ್ಲಿಂದ ಬರ್ಬೇಕಾದ್ರೇನೆ ಅದು ಕ್ಲಿಯರ್ ಆಯ್ತು. ಅದಕ್ಕೇನು ಯಾವ್ದು ಮೆಡಿಸಿನ್ ಪೇನ್ ಕಿಲ್ಲರ್ಸ್ ಮಾತ್ರ ಇತ್ತು ಅಷ್ಟೇ. ಆಯ್ತು ಅಂದ್ರೆ ತಗೊಂಬಹುದು. ಅದು ಸ್ಟಾಪ್ ಆಗಿ ತುಂಬಾ ದಿನ ಅದು ಸ್ಟಾಪ್ ಆಗಿದೆ. ಅದು ಸ್ಟಾಪ್ ಆಗಿ 1.5 month ಆಗೋಯ್ತು. ಈಗ ಅಂದ್ರೆ ಒಂದಿಷ್ಟು ರುಟೀನ್ ಹೇಳಿರ್ತಾರಲ್ಲ, ಎಕ್ಸರ್ಸೈಸ್ ಆಗಿರ್ಬೋದು, ಫುಡ್ ಕಂಟ್ರೋಲ್ ಆಗಿರ್ಬೋದು, ಈ ತರ ಏನಾದ್ರು ಹೇಳಿದಾರಾ? ಫುಡ್ ಅಲ್ಲಿ ರಿಸ್ಟ್ರಿಕ್ಷನ್ ಏನಿಲ್ಲ, ಆಮೇಲೆ ಎಕ್ಸರ್ಸೈಸ್ ಮಾತ್ರ ಅವರಿಗೆ ಹೇಳಿದ್ದಾರೆ. ಯಾವ್ದು ಕೀಗಲ್ ಅದು ಬಿಟ್ರೆ ಐ ಕ್ಯಾನ್ ವಾಕ್ ಅಂಡ್ ಐ ಕ್ಯಾನ್ ಡೂ ನಾರ್ಮಲ್, ಸ್ವಲ್ಪ ಲೈಟ್ ವೈಟ್ಸ್ ಮಾಡ್ಬೋದು ಒಂದು 4th month ವರೆಗೂ, 4th-5th month ವರೆಗೂ. ಅದಾದ್ಮೇಲೆ ಐ ಕ್ಯಾನ್ ಸ್ಟಾರ್ಟ್ ಬೆಂಡಿಂಗ್ ಮೈ. ಶೂಟಿಂಗ್ ವಿಚಾರಕ್ಕೆ ಬಂದ್ರೆ ಶಿವಣ್ಣ, ಈಗ ನೀವು ಬಂದ ತಕ್ಷಣ ಯಾವಾಗದಿಂದ ಶೂಟಿಂಗ್ ಹೋಗ್ಬಹುದು ಅಂತ ಹೇಳಿದ್ದಾರೆ? ಆಕ್ಚುಲಿ ಅವ್ರು ಹೇಳಿದ್ರು, ನೀವು ಹೋಗಿ ಲ್ಯಾಂಡ್ ಆಗಿ ನೆಕ್ಸ್ಟ್ ವೀಕ್ ಇಂದ ಹೋಗ್ಬೋದು ಶೂಟಿಂಗ್ ಅಂತ ಹೇಳಿದ್ರು. ಈ ತಕ್ಕ ಬಿಟ್ಟಿಲ್ಲ. ನಾನಿಲ್ಲ, ಸಾಫ್ಟ್ ವರ್ಕ್ ಮಾಡಿ ಅಂತ ಡಾಕ್ಟರೇ ಹೇಳಿದ್ರು. ಆಮೇಲೆ ರವಿಚಂದ್ರನ್ ಅವ್ರು ಹೇಳಿದ್ರು, ಅವ್ರು ನೋಡಕ್ ಬಂದಾಗಲೇ ಅವ್ರಿಗೆ ವರ್ಕ್ ಮಾತ್ರ ಸ್ಟಾಪ್ ಮಾಡ್ಬೇಡಮ್ಮ ಅಂತ. ನಮಗೂ ಇರ್ಲಿಲ್ಲ ಅದನ್ನ ಸ್ಟಾಪ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಏನಿರ್ಲಿಲ್ಲ. ಇಟ್ ವೆಂಟ್ ಅಂಟಿಲ್ ವಿ ಲೆಫ್ಟ್. ಶಿವಣ್ಣ, ಒಂದು ಅಂದ್ರೆ ಈ ತರ ಆಗಿದೆ ಅಂದ್ಮೇಲೆ, ಗೊತ್ತಾದ್ಮೇಲೆ ಒಂದಿಷ್ಟು ಸಿನಿಮಾಗಳನ್ನ ನೀವು ಒಪ್ಕೊಂಡಿದ್ರಿ, ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಡ್ವಾನ್ಸ್ ಅನ್ನ ರಿಟರ್ನ್ ಮಾಡಿದ್ರಿ ಅನ್ನೋ ಒಂದು ಮಾತಿತ್ತು, ಹೌದಾ ಹೇಗೆ? ಇಲ್ಲ, ಯಾರು ಬಂದು ಕೇಳಿಲ್ಲ ಪಾಪ. ಅಲ್ಲ, ನೀವು ರಿಟರ್ನ್ ಮಾಡಿದ್ರಿ. ಅವ್ರು ಗೊತ್ತಾದ್ಮೇಲೆ ಇನ್ನು ಇಬ್ಬರು ಪ್ರೊಡ್ಯೂಸರ್ ಒಂದು ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗಿದ್ದಾರೆ. ಪವನ್ ಒಡೆಯರ್ he told, no ಶಿವಣ್ಣ, I want to do, ನೀವು ಬರ್ತೀರಾ, ನಾವು ಮಾಡ್ತೀವಿ ಪಿಕ್ಚರ್ನ. ಆ ಥರ ಎಷ್ಟು ಇಬ್ರು ಪ್ರೊಡ್ಯೂಸರ್. ಅವರು ಮತ್ತೆ ಅವ್ರ ವೈಫ್ ಬಂದಿದ್ರು, ಎಷ್ಟು ಚಿಕ್ಕ ಏಜ್ ಇಬ್ರಿಗೂ. ಅವತ್ತು ಅವ್ರು ಎಷ್ಟು ಚೆನ್ನಾಗಿ ಅವ್ರ ಹತ್ರ ಮಾತಾಡಿದ್ರು ಅಂದ್ರೆ ನನಗೆ ತುಂಬಾನೇ ಸಂತೋಷ ಆಯ್ತು. ಆಮೇಲೆ ದುಃಖ ಕೂಡ ಆಯ್ತು ಅವತ್ತು ನನಗೆ. ಅವ್ರಿಬ್ರು ಅಷ್ಟೇ, ಸ್ವಲ್ಪನೂ ಯೋಚನೆ, ನಾವು ಇವತ್ತು ಇದನ್ನ ಮಾಡ್ತೀವಿ, ನನಗೆ ಏನೂ ಥಾಟ್ ಇಲ್ಲ, ಐ ಡೋಂಟ್ ಹ್ಯಾವ್ ಎನಿ ನೆಗೆಟಿವ್ ಥಾಟ್ಸ್ ಅಂದ್ರು ಅವರಿಬ್ರು. ಶಿವಣ್ಣ, ನೀವು ಹೋಗುವಾಗ ಒಂದು ಆಲೋಚನೆಯಲ್ಲಿ ಹೋಗಿರ್ತೀರಾ, ನೀವು ಹೇಳಿದ್ರಿ ಒಂದ್ಸಲ ಬಂದು ಹೋಗೋದು ಈ ತರ ಯೋಚನೆಗಳು ಅಂತ. ಬಟ್ ರಿಟರ್ನ್ ಬರೋದೇನ ಇದೆಯಲ್ಲ, ಇಲ್ಲಿ ಸೆಲೆಬ್ರೇಷನ್ ಇತ್ತು, ಬಟ್ ನಿಮಗೆ ಅಲ್ಲಿಂದ ಅಮೆರಿಕ ಫ್ಲೈಟ್ ಹತ್ತಬೇಕಾದ್ರೆ ಎಷ್ಟು ಖುಷಿ ಇತ್ತು, ಜೊತೆಗೆ ಆ ಟೈಮಲ್ಲಿ ಯೋಚನೆಗಳು ಯಾವ ತರ ಓಡಾಡಕ್ ಶುರು ಆಯ್ತು? ಅವಾಗ ಐ ವಾಸ್ ಮೋರ್ ಕಂಫರ್ಟಬಲ್. ಬಟ್ ನನಗೆ ನನ್ನ ಪ್ರಿಪೇರ್ ಮಾಡಿದ್ರು ನಮ್ಮ ಡಾಕ್ಟರ್ಸ್, ನೀವು ಜರ್ನಿ ಹೆಂಗ್ ಮಾಡಬೇಕು, ವಾಟ್ ಇಸ್ ದ ಹೌ ಶುಡ್ ಯು ಲುಕ್ ಆಫ್ಟರ್ ಯುವರ್ ಸೆಲ್ಫ್. ಯಾಕಂದ್ರೆ ಸರ್ಜರಿ ಇಸ್ ದಟ್ ಐ ಶುಡ್ ಲುಕ್ ಆಫ್ಟರ್ ಮೈ ಸೆಲ್ಫ್. ಗೀತನ್ ಸಪೋರ್ಟ್ ಜೊತೆಲಿ ನಾನು ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು. ಬಟ್ ಅದರಲ್ಲಿ ನನ್ನ ಗಮನ ಜೊತೆಲಿ ಗೀತನ್ ಸಪೋರ್ಟ್ ತುಂಬಾ ಜಾಸ್ತಿ. ಹೌ ಫಾರ್ ಇಟ್ ಹೆಲ್ಪ್ಸ್ ಅಂಡ್ ಇಟ್ ಹಸ್ ಹೆಲ್ಪ್ಡ್.
ಅಂಡ್ ಫ್ಲೈಟ್ ಬರ್ಬೇಕಾದ್ರೆ ನಾನು ಯಾವಾಗ ವಾಶ್ರೂಮ್ಗೆ ಹೋಗ್ತಿದ್ನೋ ಪಾಪ ಶೀಸ್ ಕಮ್ ಅಂಡ್ ವೆಯ್ಟ್ ಅಲ್ಲೇ ಬರಡಿ ನಿಂತಿರೋದು. ಅಲ್ಲೇ ಸ್ಟೀವರ್ಡ್ ಕೇಳ್ದ, ಯಾಕೆ ವೆಯ್ಟ್ ಮಾಡ್ತಿದ್ದಾರೆ? ಇಲ್ಲ ಹಸ್ಬೆಂಡ್ ಬರ್ತಾರೆ ಹೋಗಿ ಅಂತ ಹೇಳಿದ್ರೆ, ಇಲ್ಲ ಅವ್ರಿಗೆ ಅಂಡರ್ಗಾನ್ ಈ ತರ ಅಂದ ತಕ್ಷಣ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ನಿಮಗೆ ಅಂತ ಕೇಳಿದೆ. 38 ವರ್ಷ ಆಯ್ತು ಅಂದ್ರೆ. ಅವನು ಹ್ಯಾಂಡ್ಸಮ್ ಗೈ, ಟರ್ಕಿ ಫೆಲೋ. ಅವ್ರು ಇದೆಲ್ಲ ಎಮಿರೇಟ್ಸ್ನವರು ಗೋಡೆಲ್ಲ ಹೊಡೆದ್ಬಿಟ್ಟ ಇದ್ರಲ್ಲಿ ಇಷ್ಟ ಅಂದ್ರೆ ತುಂಬಾ ಲಾಂಗ್ ಇದು 38 ವರ್ಷ ಇಷ್ಟು ಪ್ರೀತಿನ. ಆಮೇಲೆ ಜ್ಯೂಸ್ ಕುಡಿತಾರೆ, ಈಸ್ಕೊಂಡು ಫ್ರೆಶ್ ಜ್ಯೂಸ್ ಕೊಟ್ಟು ಅವ್ರಿಗೆ. ನನ್ನ ಕೈಯಲ್ಲಿ ಆಪಲ್ ಜ್ಯೂಸ್ ಇತ್ತಮ್ಮ, ರೆಗ್ಯುಲರ್ ಬಾಟಲ್, ಅದನ್ನ ಅವ್ರ ಕೈಯಿಂದ ಇಸ್ಕೊಂಡು ಅವಾಗ ಫ್ರೆಶ್ ಆಪಲ್ ಮಾಡ್ಬಿಟ್ಟು ತಂದ್ಕೊಟ್ರು. ತಂದ್ಕೊಂಡು ಹೇಳಿದ್ರು ಏನೂ ಆಗಲ್ಲ, ಅವ್ರಿಗೆ ಚೆನ್ನಾಗಿರ್ತಾರೆ, ಡೋಂಟ್ ವರಿ. ಆಮೇಲೆ ನಾವು ಅವ್ರನ್ನ ನೋಡೇ ಇಲ್ಲ, ಇನ್ ನೋಡ್ತೀವ ಗೊತ್ತಿಲ್ಲ. ಅದೇ ಫ್ಲೈಟ್ ಅಲ್ಲೇ ನಾವು ಓಡಾಡ್ತೀವಿ, ಎಮಿರೇಟ್ಸ್ ಅಲ್ಲೇ ಓಡಾಡ್ತೀವಿ ಯಾವಾಗ್ಲೂ, ಗೊತ್ತಿಲ್ಲ. ಬಟ್ ಅದಾದ್ಮೇಲೆ ನನ್ನ ಹತ್ರ ಮಾತಾಡಿದ್ಮೇಲೆ ಅವ್ರ ಹತ್ರ ಬಂದು ಸೀಟ್ ಹತ್ರ ಮಾತಾಡ್ತಾ ಇದ್ರು. ಅವ್ರ ಹತ್ರ ಹೆಂಗ ಆ ತರ ನೋಡಿ. ಏನ್ ರಿಲೇಶನ್ಶಿಪ್. ಆಮೇಲೆ ಅಲ್ಲಿ ನಾವು ಯೂಟ್ಯೂಬ್ ನೋಡ್ಬೇಕಾದ್ರೆ ನಮ್ಮ ಅಲ್ಲಿ ಆಪರೇಷನ್ ಆದಾಗಿಂದ ಯೂಟ್ಯೂಬ್ ನೋಡಿದಾಗೆಲ್ಲ ನೋಡೋದು ಅಳೋದು. ಅವ್ರ ಪೂಜೆ ಆಗಿದ್ರೆ ಈ ಲವ್ ಅಂಡ್ ಅಫೆಕ್ಷನ್ ಅಂಡ್ ಹೆಂಗೆ ಇದೆಲ್ಲ ಬರುತ್ತೆ. ಇಟ್ಸ್ ವೆರಿ ಎಮೋಷನಲ್ ಮೂಮೆಂಟ್. ಅಂಡ್ ಯಾರೇ ಫೋನ್ ಮಾಡೋದು, ನಮ್ಮವ್ರು ಯಾರೇ ಫೋನ್ ಮಾಡಿದ್ರು ಕಣ್ಣಲ್ಲಿ ಬಂದ್ಬಿಡೋದು. ಶಿವಣ್ಣ, ನೀವು ಇಷ್ಟು ವರ್ಷ ಗೀತಕ್ಕನ ಜೊತೆ ಜರ್ನಿ ಮಾಡಿದ್ದೀರಾ, ಒಂದು ಹೆಂಡತಿಯಾಗಿ ಅವರ ಪ್ರೀತಿಯನ್ನ ಕಂಡಿರ್ತೀರಾ. ಬಟ್ ಕಷ್ಟ ಅಂತ ಬಂದಾಗ ಹೆಂಡತಿ ಹೆಗಲು ಕೊಡೋದಿದೆಯಲ್ಲ, ಅದು ಬೇರೆ ತರ ಗೀತಕ್ಕ ಕೊಟ್ಟಿರೋದು. ಅದನ್ನ ಈ ಕ್ಷಣಕ್ಕೆ ನಿಮ್ಸ್ಕೋದಾದ್ರೆ ಹೇಳ್ದಲ್ಲ, ಅದು ಎಲ್ಲಾ ಕ್ಷಣದಲ್ಲಿ ನೆನ್ಸ್ಕೋಬೇಕಾದಿದ್ದು ಅಷ್ಟೇ. ಯಾಕಂದ್ರೆ ಎಲ್ಲಾ ಟೈಮ್ ಇರ್ತಾರೆ ಅವರು. ಹ್ಯಾಪಿನೆಸ್ ಇರ್ಬೋದು, ದುಃಖ ಇರ್ಬೋದು. ಸೈಕಲಾಜಿಕಲಿ ಕುಗ್ಗಿದ ಮನುಷ್ಯನ ಹೆಂಗೆ ವಾಪಸ್ ತರೋದು? ಯಾಕಂದ್ರೆ ಎಲ್ಲ ಮೂಮೆಂಟ್ಸು ಅವರು ಶಿ ಕಾಂಟ್ ರೀಡ್ ಮೀ, ಬಟ್ ಒಂದು ಸ್ಮಾಲ್ ಥಿಂಗ್ ಚೇಂಜಸ್ ಇನ್ ಮೈ ಎಕ್ಸ್ಪ್ರೆಷನ್ ಶಿಲ್ ಫೈಂಡ್. ಅದೇನಾಯ್ತು, ಅಲ್ಲಿ ಸ್ವಲ್ಪ ಹೆದರಿಕೆ ಆಗಿದೆ. ಏನಂದ್ರೆ ಇದನ್ ಬಿಟ್ಟು ಹಿ ಬಿಕೇಮ್ ಕ್ವೈಟ್ 1 or 2 days. ಸೊ ಅದು ಸ್ವಲ್ಪ ನಂಗೆ ತುಂಬಾ ಭಯ ಬಂತದ್ದು. ಆಮೇಲೆ ಅದಾದ್ಮೇಲೆ ಐಪ್ಯಾಡ್ ಮುಟ್ಲೇ ಇಲ್ಲ. ಐಪ್ಯಾಡ್ ಒಳಗೆ ಫಿಲಮ್ ನೋಡೋದು ಆಲ್ ದ ಟೈಮ್. ಫ್ರೀ ಇದ್ದಾಗ ಇನ್ನೇನ್ ಮಾಡೋದಲ್ಲಿ, ಬೇರೆ ಜಾಗಗಳು ಹೊರಗಡೆ ಹೋಗಕ್ಕಾಗಲ್ಲ. ಐಪ್ಯಾಡ್ ತಗೊಳ್ಳಿಲ್ಲ ನಾನು. ಫಿಲಮ್ ನೋಡ್ತೀರಾ ಅದು ಇದು ಅಂತ, ಇಲ್ಲ ಬೇಡ ಅಷ್ಟೇ. ಯಾಕೆ ಶಿವಣ್ಣ ಆ 2 ದಿವಸ ಏನು ಮಾತಾಡಿಲ್ಲ, ಸದಾ ಆಕ್ಟಿವ್ ಆಗಿದ್ದಂತ ಶಿವಣ್ಣ? ಇಟ್ ಹ್ಯಾಪನ್ಸ್, ಮೂಡ್ ಸ್ವಿಂಗ್ಸ್ ಎಲ್ಲ. ಆಮೇಲೆ ಶಾಪಿಂಗ್ ಹೋಗ್ತಿದ್ದೋ. ಅದಾದ್ಮೇಲೆ ಐಪ್ಯಾಡ್ ಕೇಳಿದ್ರು ಎಲ್ಲ ಮಕ್ಳೆಲ್ಲ ಹೋಗಿ ಓಕೆ ನಾರ್ಮಲಿಗೆ ಬರ್ತಾರೆ. ಆಮೇಲೆ ಅದಾದ್ಮೇಲೆ ಇನ್ನೂಸ ಯಾರನ್ನೋ ಬೈದ್ರು, ಫುಲ್ಲಿ ನಾರ್ಮಲ್ ಅಂದ್ರು. ಶಿವಣ್ಣ ಬೈದ್ರೆ ಆಕ್ಟಿವ್. ಇಲ್ಲಿ ಅಮೆರಿಕಕ್ಕೆ ಹೋದ ಮೇಲೆ ಒಂದು ಇನ್ಸಿಡೆಂಟ್ ಆಯ್ತು. ಪ್ರೀತಿಯಿಂದ ಸಾಕಿದಂತ ನಾಯಿ ತೀರ್ ಹೋಯ್ತು. ಗೀತಕ್ಕ ಅದಕ್ಕೊಂದು ಲೆಟ್ರ್ ಬರೀತಾರೆ, ಅದ್ರ ಬಗ್ಗೆ ಒಂದು ಬರ್ದ ಹಾಕ್ತೀರಾ. ಎಷ್ಟು ಎಮೋಷನಲ್ ಇವತ್ತಿಗೂ ಶ್ವಾನನ ಎಷ್ಟು ಮಿಸ್ ಮಾಡ್ಕೋತೀರಾ ಅಂತ? ಅದು ಬಹಳ ಕಷ್ಟ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಥಿಂಕ್ ಅಬೌಟ್ ಹಿಮ್ ಬಿಕಾಸ್ ಗೀತನ್ ಕಂಡ್ರೆ ಪ್ರೀತಿ ಪ್ರಾಣ. ಸೊ ನಾನು ಅಲ್ಲಿ ಕೂತಿದ್ವಿ, ಅವ್ರು ಅಲ್ಲಿ ಕೂತಿದ್ವಿ, ಈ ಕಡೆ ಸೈಡಿಂದ ಈ ನನ್ನ ಅಂಟ್ಕೊಂಡು ಅವರು ನೋಡೋದು, ಇಲ್ಲಿಂದ ಎದ್ದೋದ್ರೆ ತಪ್ಪಲ್ಲಿ ಫಾಲೋ ಮಾಡೋನು. ಕಿಚನ್ಗೆ ಹೋಗೋನು, ಅಲ್ಲಿ ಹೋಗೋನು, ಬೆಡ್ರೂಮ್ಗೆ ಹೋಗ್ಬಿಡೋನು. ವಾಶ್ರೂಮ್ ಲಾಕ್ ಮಾಡ್ಕೊಂಡ್ರೆ ವಾಶ್ರೂಮ್ ಹತ್ರ ಕೂತ್ಕೊಳ್ಳೋದು. ತುಂಬಾ ಲೇಟ್ ಆದ್ರೆ ಬೋಗು ಅಂತ ಬಗಳೋದು, ಯಾಕೆ ಬರಲಿಲ್ಲ ಇನ್ನು ಅಂತ. ಅದಾದ್ಮೇಲೆ ನಮ್ಮ 1 year ಇಂದ ನನ್ನ ಹತ್ರ ತುಂಬಾ ನಮ್ಮಿಬ್ರು ಮಧ್ಯಾಹ್ನ ಮಲಗೋದವನು, ಬಟ್ ತುಂಬಾ ಜಾಸ್ತಿ ನನ್ನ ಹತ್ರನೇ ಬಂದು ಅಂಟ್ಕೊಂಡು ಮಲ್ಕೊಳ್ಳೋನು. ನನಗೆ ನೀನು ಹೋಗು, ನಾನು ನಿದ್ರೆ ಮಾಡ್ಬೇಕು, ಹೋಗು, ನಮ್ಗೆ ಭಯ ನಾನು ಕಾಲ್ಗಿಲ್ ಹಾಕ್ಬಿಡ್ತೀನಿ ಅಂತ. ಬಟ್ ಹಿ ನೆವರ್ ಯೂಸ್ ಟು ಗೋ, ಹಿ ಯೂಸ್ ಟು ಬಿ ಸೋ. ಅವಾಗ ನಿಮಗೆ ಹೇಳ್ತಿದ್ರು 1 year ಅವನಿಗೆ ಸೆನ್ಸ್ ಆಗಿದೆ. ಅದು ಏನು ಗೊತ್ತಿಲ್ಲ, ಮ್ಯಾಜಿಕಲಿ ಮೂಮೆಂಟ್. ನೋಡಿ ಕರೆಕ್ಟಾಗಿ ಸರ್ಜರಿ ಮುಂಚೆ ಒಂದು 2 days ಬ್ಯಾಕ್ ಅವನು ಹೋಗೋದು ಅಂದ್ರೆ, ಸೊ ಹಿ ಟೇಕನ್ ಮೈ ಪೇನ್ ಅಂಡ್ ಗಾನ್ ಅಂತ. ಅಂದ್ರೆ ಒಂದು ಮನ್ಸಿಗೆ ಅದಕ್ಕೂ ಗೊತ್ತಾಗಿರುತ್ತೆ ಅನ್ಸುತ್ತೆ ಗೀತಕ್ಕ. ನೀವೇ ಹಂಗೆ ಹೇಳಿದ್ಲು ಅಂದ್ರೆ ಮೇ ಬಿ ಹಿ ಹ್ಯಾಡ್ ಸೆನ್ಸ್ಡ್ ಇಟ್ ಅಂತ. ಅದು ಆಕ್ಚುಲಾಗಿ ದಿಲೀಪ್ ನಿಶು ಬರ್ಸ್ಡೆ ಕೊಟ್ಟಿದ್ದು, ಮೈ ಸನ್ ಇನ್ ಲಾ ನಿಶು ಬರ್ಸ್ಡೆ. ಅಲ್ಲಿ ಮೈಸೂರು ಓದ್ತಿದ್ಲ, ಅವಾಗ ಕಷ್ಟ ಆಯ್ತು ಅಂದ್ಬಿಟ್ಟು
ನಾವು ಇಲ್ಲಿ ಇರ್ತಾನೆ ಡೋಂಟ್ ವರಿ, ಯಾವಾಗ ಬೇಕಾದ್ರೆ ನೀವು ತಗೊಂಡೋಗ್ಬೋದು. ಇಲ್ಲಿ ಬಂದು ಇಟ್ ಬಿಕೇಮ್ ಕ್ಲೋಸ್ ಟು ಅಟ್ಯಾಚ್ಡ್ ಆಗಿರೋದು ಗೀತಾ ಮೇಡಮ್ ಜೊತೆ. ಇನ್ನು ಹೊಸ್ತು ಒಂದ್ ತರ್ಬೇಕು ಅನ್ಕೊಂಡಿದೀರಾ? ಇಲ್ಲ ಸದ್ಯ ಅವನನ್ನು ಯಾರು ರಿಪ್ಲೇಸ್ ಮಾಡಕ್ಕಾಗಲ್ಲ. ಶಿವಣ್ಣ, ಅಪ್ಪು ಅವರ 50th ಬರ್ಡೇ ನೀವು ನೋಡಿದ್ರಿ, ಹಿಂಗಿತ್ತು ಜನಸಾಗರ. ಅಪ್ಪು ರಿಲೀಸ್ ಆದಾಗ ಯಾವ ತರ ಸೆಲೆಬ್ರೇಷನ್ ನೀವು ನೋಡಿರ್ತೀರಾ. ಅಪ್ಪು ಸಿನಿಮಾ ನಿಮ್ಮ ಪಾಲಿಗೆ ಬಂದಿರುವಂತ ಸಿನಿಮಾ ಅಂತೆ, ಅದನ್ನ ಬಟ್ ನಮ್ಗೆ ಅವ್ರು ಕೇಳಿದಾಗ ಅವನಿಗೆ ಜ್ಞಾಪಕ ಬಂದೆ, ಯಾಕಂದ್ರೆ ಅವಾಗ ಅವನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಪುರಿ ಹೇಳಿದಾಗ ಇದು ಅಪ್ಪುಗ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಪುರಿ ನೋಡಿದ ಅವಾಗ ಅಪ್ಪು ಶೂಟಿಂಗ್ ಯುವರಾಜ ಪಿಕ್ಚರ್ ತುಂಬಾ ಇಷ್ಟ, ಆ ಸೆಟಪ್ ಆಮೇಲೆ ಆ ರೀತಿ ಗ್ರ್ಯಾಂಡ್ಯೂರ್ ಎಲ್ಲ ಬಹಳ ಇಷ್ಟ. ಸೊ ಇದು ಕೇಳಿದಾಗ ಇಮಿಡಿಯೇಟ್ ಅಪ್ಪು ಒಂದು ಸಬ್ಜೆಕ್ಟ್ ಇದೆ ಕೇಳಿ ಚೆನ್ನಾಗಿದೆ, ಸರಿ ಶಿವಣ್ಣ ಅಪ್ಪನಾಗ ಇಮಿಡಿಯೇಟ್ ಫೋನ್ ಮಾಡಿ ನೆಕ್ಸ್ಟ್ ಡೇನೇ ಫಿಕ್ಸ್ ಮಾಡಿ ನಮ್ಮನೇಲೆ ಕತೆ ಕೇಳಿಸಿ ಓಕೆ ಆಯ್ತು, ಇಮಿಡಿಯೇಟ್ ಓಕೆ ಆಯ್ತು. ಅಲ್ಲಿ ಅವಾಗ ಆಟೋ ಡ್ರೈವರ್ ಇದ್ದಿದ್ದು ಕಾಲೇಜ್ ಸ್ಟೂಡೆಂಟ್ ಆಯ್ತು ಅಷ್ಟೇ. ಅದಕ್ಕೆ ಅಪ್ಪು ಅಂತ ಟೈಟಲ್ ಕೊಟ್ಟಿದ್ದು ನಾನೇನೆ. ಸರ್, ಒಂದು ಇತ್ತೀಚೆಗೆ ಒಂದು ವಿಡಿಯೋ ನಿಮ್ಮ ಅತ್ತೆ ಹೇಳಿರೋದು, ಅತ್ತೆಗೆ ಇವತ್ತಿಗೂ ಗೊತ್ತಿಲ್ಲ ಅನ್ಸುತ್ತೆ, ಅಪ್ಪುಗೆ 50 ವರ್ಷ ಆಯ್ತಾ, ಎಲ್ಲಿದ್ಯ ಮಗನೇ ಬಂದೊಮ್ಮೆ ಮೀಟ್ ಆಗು ಅಂತ. ಆ ಒಂದು ಚಿಕ್ಕ ವಿಡಿಯೋ ವೈರಲ್ ಆಗಿತ್ತು. ಇದನ್ನೆಲ್ಲ ಕೇಳಿದಾಗ ನೋಡಿದಾಗ ಶಿವಣ್ಣನ್ಗೆ ಏನ್ ಅನ್ಸುತ್ತೆ ಅಂತ? ಏನ್ ಅನ್ಸುತ್ತೆ ಅದು ಪಾಪ ನೋಡಿ, ಅಷ್ಟು ಅಜ್ಜಿ ಗೊತ್ತಾಗೋದು ಬೇಡ. ಅಜ್ಜಿಗೂ ನಾಗತ್ತೆಗೂ 93 ವರ್ಷ, 93 ವರ್ಷದ ಇಲ್ಲಿವರೆಗೂ ಅವ್ರು ಹೋಗಿ 3-4 ವರ್ಷ ಆಗ್ತಾ ಬಂತು. ಇಲ್ಲಿವರೆಗೂ ಅದು ಸುಳಿವೇ ಸಿಕ್ಕಿಲ್ಲ. ಅಂದ್ರೆ ಎಷ್ಟು ಮಟ್ಟಿಗೆ ಅವ್ರ ಮನ್ಸು ತೊಂದರೆ ಕೊಡ್ಬಾರ್ದು, ಯಾಕಂದ್ರೆ ಆ ಜೀವ ಇರ್ಲಿ, ಅವ್ರು ಆಶೀರ್ವಾದ ಮಾಡ್ತಾ ಇರ್ಬೇಕು ಪಾಪ. ಎಷ್ಟು ಯಾಕಂದ್ರೆ ನನ್ನ ಪ್ರಕಾರ ಏನಾದ್ರೂ ನೋಡ್ಬಿಟ್ರೆ ಅಂತೂ, ಗೊತ್ತಾಗ್ಬಿಟ್ರೆ ಅಂತೂ ಇನ್ನು ಅಲ್ವಾ. ಬಹಳ ಅವರಿಗೆ ಹುಷಾರಿಲ್ಲ ಅಮ್ಮ. ಇವಾಗ ಒಂದು 2-3 ವರ್ಷದಿಂದ ತುಂಬಾನೇ ಮೈಲಿ. ಸೊ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ತಡೆಯೋ ಶಕ್ತಿ ಇದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ನಂಗೆ ಡಿಸೈಡ್ ಮಾಡಿದ್ರು, ಹೇಳೋದೇ ಬೇಡ ಅಂತ ಡಿಸೈಡ್. ಈಗ ಇತ್ತೀಚೆಗಷ್ಟೇ ನೀವು ಕೂಡ ಮೀಟ್ ಮಾಡಿ ಬಂದ್ರಿ ಅವ್ರನ್ನ, ಆ ಟೈಮಲ್ಲಿ ಕೇಳಲಿಲ್ವಾ ಗೀತಕ್ಕ? ಅದೇ ಇರೋದಮ್ಮ ವಿಚಿತ್ರ. ಯಾರೇ ಹೋಗ್ಲಿ ಆ ವಿಷಯ ಬರೋದೇ ಇಲ್ಲ. ಅದಕ್ಕೆ ಅವ್ರಿಗೆ ಅನ್ಸುತ್ತೆ ಏನಾದ್ರು ಗೊತ್ತಿದ್ಯಾ ಅವ್ರಿಗೆ. ನನಗೂ ಒಂದ್ಸತಿ ಅನ್ಸುತ್ತೆ ಗೊತ್ತಿದ್ರ ಸರಿ, ನಾನು ಹಂಗೆ ಇದ್ಬಿಟ್ಟು ಬಿಡೋಣ ಬಿಡು, ಇವ್ರಿಗೂ ನನ್ಗೆ ಗೊತ್ತಿಲ್ಲ ಅಂತಾನೆ ಅನ್ಕೊಂಡ್ಬಿಡ್ಲಿ ಪಾಪ ಅಂತ ಹಂಗೂ ಒಂದು ಡೌಟ್ ಬರುತ್ತೆ. ಅಂದ್ರೆ ಏನು ಊಹೆ ಮಾಡ್ಕೊಳಕ್ಕಾಗಲ್ವಾ ಅನ್ನೋದು ಒಂದು ಕ್ವಶನ್ ನನಗೆ ಅವಾಗ ಅನ್ಸುತ್ತೆ. ಗೊತ್ತಿರ್ಬೋದು, ಇಲ್ಲಾಂದ್ರೂ ಇಲ್ಲ. ನನ್ ಪಾಡಲ್ಲ ಇದಾನೆ, ನಾನು ನೋಡಿಲ್ಲ ಅದನ್ನ, ಸೊ ಅಪ್ಪು ಇದ್ದಾನೆ ಅಂತ ಫೀಲಿಂಗ್ ಇರ್ಬೋದಾ ಅಂತ ಒಂದು. ಸರ್, 50 ವರ್ಷ ಈ ವರ್ಷ ಇರ್ತಿದ್ರೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಬೇರೆ ತರನೇ ಪ್ರೋಗ್ರಾಮ್ ಮಾಡ್ಕೋಬೇಕು ಅಂತ ಅಪ್ಪು ಕೂಡ ಹೇಳಿದ್ರಂತೆ, ಅಭಿಮಾನಿಗಳಿಗೆ ಊಟ ಹಾಕ್ಬೇಕು ಅಂತ. ಇದ್ರ ಬಗ್ಗೆ ಏನಾದ್ರು ಹೇಳ್ಕೊಂಡಿದ್ರ ಶಿವಣ್ಣ ನಿಮ್ ಜೊತೆ? ನಾನು ಕೇಳಿಸ್ಕೊಂಡಿದ್ದೀನಿ ಅದನ್ನ. ಅಂದ್ರೆ ಊಟದ ಮಾತ್ರ ಹೇಳ್ತಾನೆ ಇದ್ರು ಅವರು, ಎಲ್ಲ ಅಭಿಮಾನಿಗಳಿಗೂ ಕರೆದ್ಬಿಟ್ಟು ಒಂದು ಊಟ ಮಾಡಿಸ್ಬೇಕು, ನಾನ್ ವೆಜ್ ಊಟ ಮಾಡಿಸ್ಬೇಕು ಅಂತ. ಆಕ್ಚುಲಿ ವಿಷ್ಣು ಮಗು, ಲಾವಣ್ಯ ಮಗು, ಅವರು ಡೆಲಿವರಿಗೆ ಇಲ್ಲಿಗೆ ನಮ್ಮನೆಗೆ ಕರ್ಕೊಂಡ್ ಬಂದಿದ್ವಿ, ಇಲ್ಲೇ ಇದ್ರು ಅವರು. ಆ ಮಗು ನೋಡಕ್ಕೂ ಬಂದ್ರಪ್ಪು. ಅವ್ರು ಅವತ್ತು ಅಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ರು, 4-5 ಚಾನೆಲ್ ಅವರೆಲ್ಲ ಇದ್ರು ಅವತ್ತು. ಎಲ್ಲಾರ್ಗು ತುಂಬಾ ಖುಷಿ, ಅಪ್ಪು ಸಿಕ್ಬಿಟ್ರು. ಫೋಟೋಕ್ಕೆ ಅಪ್ಪುನ ಅಲ್ಲೇ ಹೋಗಿ ಸುಮಾರು ಹೊತ್ತಿದ್ರು ಅವತ್ತು. ಆಮೇಲೆ ಅದಾಗಿ 2 ಡೇಸ್ಗೆ ಫೋನ್ ಮಾಡಿದ್ರು. ಅವ್ರೇನು ಯಾವುದೋ ಪ್ರಾಜೆಕ್ಟ್ ಬಗ್ಗೆ ಇಬ್ರು ಡಿಸ್ಕಸ್ ಮಾಡ್ಕೊಳ್ತಾ ಇದ್ರು ಅವರು. ನಾನು ಫೋನ್ ಎತ್ತಿದ್ಕೊಂಡ್ರೆ ಯೂಶಲ್ ಆತ್ಕೊಂಡ್ರೆ ನಾನೀಗ ಅಡುಗೆ ಮಾಡೋದು ಕಲ್ತಿದ್ದೀನಿ. ಅದಕ್ಕೆ ಶಿವಣ್ಣನ ಒಂದು ಮಟನ್ ಫ್ರೈ ಕಲ್ತಿದ್ದೀನಿ, ಅದು ಮಾಡಿಕೊಂಡು ಬೇಳೆ ಸಾರು ಜೊತೆ ನಾನು ತಗೊಂಡ್ಬಂದು ಸರಿ ಅಪ್ಪು ಅಂತ. ಅದಾದ್ಮೇಲೆ ಐ ಸಾರಿ ಅಗೇನ್ ಇನ್ ದಟ್ ಫಂಕ್ಷನ್, ನಮ್ಮ ಈ ಫಿಲ್ಮ್ದು ಇದರಲ್ಲಿ ಬಜರಂಗಿ. ಅಪ್ಪು ರಿಲೀಸ್ ಆದಾಗ ನೀವು ನೋಡಿರ್ತೀರಾ ಆ ಕ್ರೌಡು, ಆ ಜೋಶ್ ಅಂತ. ನೀವು ನೋಡಿದ್ರ ಸರ್ ಥಿಯೇಟರ್ ಆ ಜೋಶ್ ನೋಡಿದಾಗ, ಅಪ್ಪು ಎನರ್ಜಿ ನೋಡಿದಾಗ? ಅಪ್ಪು ಅವಾಗ ನೋಡಿದಿಲ್ಲ ನಾನು, ಸೊ ಅದೇ ನಂಗೆ ವಸ್ತು ಅಂತ ಅನ್ಸಿಲ್ಲ. ಬಟ್ ಇವತ್ತಿಗೂ ಅದೇ ಹೊಸಬ್ರ ಸಿನಿಮಾ ಇವತ್ತಿಗೂ ಅಷ್ಟೇ. ಇವತ್ತು ಅದು ಅಪ್ಪು ಸಿನಿಮಾ ಅಂದ್ರೆ ಇದು ಈಗಿನ ಜನರೇಷನ್ ಸೂಟ್ ಆಗುತ್ತೆ. 20 years some films are like that. ಗೀತಕ್ಕ, ನಾನೊಂದು 100 days ಫಂಕ್ಷನ್ಸ್ ಅಲ್ಲಿ ಒಂದು ವಿಡಿಯೋ ಬಿಟ್ಟಿದ್ರು, ಅದ್ರಲ್ಲಿ ನೋಡಿದ್ದೆ. ನೀವು ಅಶ್ವಿನಿ ಮೇಡಮ್, ಮಂಗಳಾ ಮೇಡಮ್ ಎಲ್ಲ ಒಟ್ಟಿಗೆ ಕೂತಿದ್ರಿ. ಸೊ ಆ ದಿನ ನೆನ್ಪಿಸೋದಾದ್ರೆ ಅಂತ ತುಂಬಾ ಸಂತೋಷ ಆಗುತ್ತಮ್ಮ. ಬಟ್
ಆ ಫಂಕ್ಷನ್ಗಳು ನನಗೆ ಹೊಸದಿರ್ಲಿಲ್ಲ. ನೋಡಿ ಅಪ್ಪುದ್ ಫಸ್ಟ್ ಫಸ್ಟ್ ಫಿಲ್ಮ್ ಅನ್ನೋದು. ಹಾ, but ಅಂದ್ರೆ ಅದಕ್ಕೆ ಮುಂಚೆ ಅಪ್ಪು ಚಿಕ್ಕ ವಯಸ್ಸು ಫಿಲ್ಮ್ ಹೋಗ್ಬಿಟ್ಟಿದೆ. ಅದೇ, ಅದಕ್ಕೆ ನನಗೇನು ಹೊಸ್ತು ಅಂತ ಹೀರೋ ಅಂತ ಇಲ್ಲ, ನಾವು ಅಪ್ಪು ಚಿಕ್ಕವರು ಇರ್ಬೇಕಾದ್ರೆ ಫಿಲಿಮ್ಸ್ ಎಲ್ಲ ನೋಡ್ಕೊಂಡೇ ಬಂದಿರೋದು. ಆಕ್ಚುಲಿ ಅಪ್ಪಾಜಿ ಈ ಫ್ಯಾಮಿಲಿ ನಾವು ಶಿವಮೊಗ್ಗದಲ್ಲಿದ್ವಿ. ನಮ್ಮ ತಂದೆ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ಬೇಕು. ಅವರು ಅಷ್ಟೇ, ಯಾರು ನೋಡೋದಿಲ್ಲ, ನಾನು ಬಂದ್ಬಿಡ್ತೀನಿ ಅಂತ. ಅಪ್ಪಾಜಿ ಫಿಲಮ್ ಆಗ್ಲಿ, ಅಪ್ಪು ಫಿಲಮ್ ಆಗ್ಲಿ. ಆಮೇಲೆ ನಮ್ಮ ತಂದೆಯವ್ರು ಅಲ್ಲಿನೂ ನೋಡ್ತಾ ಇದ್ರು ಅದನ್ನ. ಆಮೇಲೆ ಅಪ್ಪು ಬಗ್ಗೆ ಒಂದು ವಿಶೇಷವಾದಿದಂದ್ರೆ ಅವರು 8 ವರ್ಷ ಇರ್ಬೋದ್ರಿ ಫಸ್ಟ್ ಫಿಲ್ಮ್. ಹೌದು. ಅವಾಗಿಂದನೇ ಈಸ್ ಅ ಹೀರೋ, ಬಿಗ್ ಹೀರೋ, ಸೂಪರ್ ಹೀರೋ. 7 years. ಸೊ ಹಿ ವಾಸ್ ಲೈಕ್ ದಟ್ ಇವನ್ ಆಫ್ಟರ್ ದಟ್. ಅವ್ರ ಫಿಲಮ್ಸ್ ಎಲ್ಲಾನು ಚೆನ್ನಾಗಿ ಹೋಗ್ತಾ ಇತ್ತು. ಬಟ್ ಅದು ಅವತ್ತು ಅವ್ರು ಫೋನ್ ಮಾಡಿದಾಗ ಮಾತ್ರ ಇನ್ನ ನನಗೆ ಕಿವಿನಲ್ಲೇ ಇದ್ದಂಗಿದೆ ಅದು ಅವ್ರು ಹೇಳಿದ್ದು. ಶಿವಣ್ಣ, ಒಂದಿಷ್ಟು ಈಗಿನ ಕ್ಯಾನ್ಸರ್ ಅಂದ್ರೆ ತುಂಬಾ ಜನ ಹೆದರ್ತಾರೆ ಇವತ್ತಿಗೂ. ಏನಪ್ಪ ಮುಂದೆ ಏನಾಗಬಹುದು, ನಾವು ಬದುಕ್ತಿವೋ ಇಲ್ವೋ, ನಮ್ಮ ಪರಿಸ್ಥಿತಿ ಏನಾಗ್ಬಹುದು ಅಂತ ತುಂಬಾ ಜನ ಇರ್ತಾರೆ. ಬಟ್ ಅವರಿಗೆಲ್ಲ ನೀವೊಂದು ಮಾದರಿ, ಯಾಕಂದ್ರೆ ಅದನ್ನ ಗೆದ್ದು ಬಂದಿದ್ದೀರಾ. ಸೊ ಆ ಭಯ ಪಡುವಂತಹ ವ್ಯಕ್ತಿಗಳಿಗಾಗಿರ್ಬೋದು, ಒಂದಿಷ್ಟು ಜನರಿಗೆ ಇವಾಗ ಇರುತ್ತೆ. ಬಟ್ ನಿಮ್ಮ ಮಾತಿಂದ ಒಂದಿಷ್ಟು ಜನ ಪಾಸಿಟಿವ್ ವೈಬ್ ಅನ್ನ ಪಡ್ಕೋಬಹುದು. ಸೊ ಏನ್ ಹೇಳ್ತೀರಾ ಶಿವಣ್ಣ ಅಂತ? ಧೈರ್ಯ ಫೇಸ್ ಮಾಡ್ಬೇಕಷ್ಟೇ. ಯಾಕಂದ್ರೆ ಬರುತ್ತೆ, ಬಂದ್ಮೇಲೆ ನಾವು ಅದಿಲ್ಲ ಅಂತ ನಾವು ವಾದಿಸಕ್ಕಾಗಲ್ಲ. ಬಟ್ ಅದಕ್ಕಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಅದಕ್ಕೆ ನಾವು ಸಪೋರ್ಟ್ ಮಾಡ್ಬೇಕಷ್ಟೇ. ನೋವಾಗುತ್ತೆ, ನೋವಾದ್ರೂ ಆ ನೋವನ್ನ ನುಂಗ್ಕೊಂಡು ನಿಮ್ಮ ಫ್ಯಾಮಿಲಿಗೋಸ್ಕರ, ನಿಮಗೋಸ್ಕರ, ನಿಮ್ಮ ನಂಬಿಕೆಗೋಸ್ಕರ ಅದನ್ನ ನಾವು ಫೈಟ್ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ. ಅದು ಖಂಡಿತ ನಿಮ್ಗೆ ಅಂತ ಒಂದು ಸ್ನೇಹಿತರು ಇರ್ತಾರೆ, ಅವ್ರು ಯಾವತ್ತೂ ನಿಮ್ಮನ್ನ ಕೈ ಬಿಡಲ್ಲ, ಅವ್ರು ಸಪೋರ್ಟ್ ಆಗಿರ್ತಾರೆ. ಆ ಡಾಕ್ಯುಮೆಂಟ್ರಿ ಡಾಕ್ಟರ್ ಮಾಡಕ್ಕೆ ಹೇಳಿದ್ದು ಆದ್ಮೇಲೆ ಹೇಳಿಲ್ಲ ಅವರು. ಅವ್ರದ್ದು ಸರ್ಜರಿ ಆಗಿ ಸೆಕೆಂಡ್ ಡೇನು ಈ ಪೇಷಂಟ್ ಡಿಫ್ರೆಂಟ್ ಪೇಷಂಟ್ ಇವರು ಹೇಳಿದ್ರಂತಲ್ಲ, ಇವ್ರ ಎನರ್ಜಿ ಬಗ್ಗೆನೂ ಮಾತಾಡಿದ್ರಂತ. ಮಾತಾಡಿರೋದು ಇಂಟರ್ವ್ಯೂ ಇದೆ, ಈಗ ನನ್ನ ಹತ್ರ ಇದೆ ಅದು. ಆ ಡಾಕ್ಯುಮೆಂಟ್ರಿಲಿ ಎಲ್ಲಾನು ಕೊಡ್ತೀವಿ. ಅದರಲ್ಲಿ ಆಲ್ರೆಡಿ ಡೈರೆಕ್ಟರ್ ಅದಕ್ಕೆ ಫಿಕ್ಸ್ ಆಯ್ತು ಈಗ. ಸೊ ಅವರು ಆಕ್ಚುಲಿ ನಾನು ಇದೆಲ್ಲ ಇಷ್ಟೊಂದು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಹಿ ಇಸ್ ದ ಮೇನ್ ರೀಸನ್ ಅದು. ಬಿಕಾಸ್ ಅವ್ರು ಹೇಳಿದ್ರು ನೀವು ಮಾತಾಡ್ಬೇಕು ಇದ್ರ ಬಗ್ಗೆ, ಜನಕ್ಕೆ ಗೊತ್ತಾಗ್ಬೇಕು. ಅವರಿಗೂ ಹೇಳಿದ್ರು ಅದನ್ನ. ಯಾಕಂದ್ರೆ ಈ ತರ ಒಂದು ಟ್ರೀಟ್ಮೆಂಟ್ ಇದೆ ಅಂತ ತುಂಬಾ ಜನ ನಮ್ಗೆ ಗೊತ್ತಿಲ್ಲ ಅಲ್ವಾ, ಅದು ತಿಳ್ಕೊಂಡಾಗ್ಲೇ ಗೊತ್ತಾಯ್ತು. ಸೊ ಜನರಿಗೆ ಒಂದು ಅವೇರ್ನೆಸ್ ಇರಬೇಕು. ಆಮೇಲೆ ಏನಕ್ಕೂ ಹೆದರಬಾರ್ದು, ಏನಕ್ಕೂ ಮನ್ಸಲ್ಲಿ ನಾನು ಹೆದರಿದ್ದೀನಿ ಅವತ್ತು. ಇನ್ಸ್ಟಿಂಕ್ಟ್ ಅಲ್ಲಿ ಹಾಗೆ ಆಗುತ್ತೆ. ಒಬ್ಬ ನೀವು 3 ದಿನ ತಗೋಬಹುದು, ನಾನು 6 ದಿನ ತಗೋಬಹುದು. ಬಟ್ ಬಿ ಪಾಸಿಟಿವ್. ಡಾಕ್ಟರ್ ಈಸ್ ಅನ್ ಬಿಗ್ ಇನ್ಸ್ಪಿರೇಷನ್ ಟು ಆಲ್ ಆಫ್ ಅಸ್ ಹಿಯರ್ ಅಗೇನ್. ಮೇಡಮ್, ಇವಾಗ ಆ ಟೈಮಲ್ಲಿ ಒಂದಿಷ್ಟು ಹರಕೆಗಳು ಹೊತ್ತಿರ್ತೀರಾ, ಒಂದಿಷ್ಟು ದೇವರ ಪ್ರಾರ್ಥನೆಗಳು ಹೋಗಿರತ್ತೆ. ಎಲ್ಲಾ ಕಡೆ ಹೋಗಿ ಬಂದ್ರ ಗೀತಕ್ಕ ಶಿವಣ್ಣನ ಜೊತೆಯಾಗಿ? ಇಲ್ಲ, ನಾನು ಮೊದಲೇ ಹೋಗ್ಬಿಟ್ಟು ದೇವರಿಗೆ ಒಂದು ಕೂದಲು ಕೊಟ್ಬಿಟ್ಟು ಬಂದೆ ನಾನು. ಆಮೇಲೆ ಎಲ್ಲ ದೇವರನ್ನು ಕೇಳ್ಕೊಂಡಿದೀವಿ. ಸೊ ಎಲ್ಲಾ ಕಡೆನೂ ಹೋಗಿ ಬರ್ಬೇಕಷ್ಟೇ. ಸೊ ನೆಕ್ಸ್ಟ್ ದೇವಸ್ಥಾನ ಎಲ್ಲಿ ಹೋಗ್ಬೇಕು ಅನ್ಕೊಂಡಿದೀರಾ? ಮಂಚಾಲಕ್ಕೆ ಹೋಗಿ ಬಂದು ನೆಕ್ಸ್ಟ್ ಮೈಸೂರಿಗೆ ಹೋಗ್ಬೇಕು, ನಂಜನಗೂಡು, ತಿರ್ಗಾ ಮಂಗ್ಳೂರ್ಗೆ ಹೋಗ್ಬೇಕು. ಅದ್ರ ಜೊತೆಗೆ ಬೇರೆಯವ್ರು ಹರಕೆ ಹೊತ್ತಿರ್ತಾರೆ, ನಮ್ಮಲ್ಲಿ ಕರ್ಕೊಂಡ್ ಬರ್ತೀವಿ ಅಂತ ಹೇಳ್ಬಿಟ್ಟು ಅವ್ರದೊಂದು ಇಷ್ಟ. ಅದು ಒಂದು ಇರ್ತಾರೆ. ಈಗ ಕೊಲ್ಲೂರಲ್ಲಿ ಗೊತ್ತಾಗಿರೋದು ನಿಮಗೆ, ಆ ಒಂದು ಹಿಂಟ್ ಸಿಕ್ಕಿರೋದು, ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಖಂಡಿತ ಹೊರಡ್ಬರ್ತೀವಿ, ಗ್ಯಾರಂಟಿ ಹೋಗ್ಬೇಕು. ಮೇಡಮ್, ಇವಾಗ ನೀವು ಹರಕೆ ಹೊತ್ತಿರೋದು ನೀವು ಹೋಗ್ತೀರಾ. ಬಟ್ ಇಲ್ಲೊಂದಿಷ್ಟು ಅಭಿಮಾನಿಗಳನ್ನ ನಾವು ಮಾತಾಡ್ಸಿದಾಗ ಹೇಳಿದ್ರು, ಶಿವಣ್ಣ ಬಂದ ಮೇಲೆ ನಾವು ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಅಂತ. ಸೊ ಅವರ ಪ್ರಶ್ನೆಗಳಿಗೆ ನೀವು ಅವ್ರ ಜೊತೆ ಹೋಗ್ತೀರಾ, ಅಭಿಮಾನಿಗಳ ಜೊತೆ ಅಂತ? ಗ್ಯಾರಂಟಿ ಗ್ಯಾರಂಟಿ ಹೋಗ್ತೀವಿ. ಅವ್ರು ಹೇಳಿದ್ರೆ ಆಕ್ಚುಲಿ ತಮಿಳ್ನಾಡಲ್ಲೆಲ್ಲ ಪೂಜೆ ಮಾಡಿದ್ರು. ನೀವು ಹೋದ ಟೈಮಲ್ಲಿ ನಿಮ್ಮ ಆಪರೇಷನ್ ದಿನ ತಮಿಳ್ನಾಡಲ್ಲೆಲ್ಲ ಪೂಜೆ ಮಾಡಿದ್ದಾರೆ, ಹೋಮ ಮಾಡಿದ್ದಾರೆ. ಒಂದಿಷ್ಟು ಜನ ಇಲ್ಲಿ ಬಂದು ಶೃಂಗೇರಿ, ಮೈಸೂರು ಅವರೆಲ್ಲ ಮಾತಾಡಿದ್ರು. ಶಿವಣ್ಣ ಆರೋಗ್ಯವಾಗಿ ಬಂದ ಮೇಲೆ ಅವ್ರನ್ನ ಕರ್ಕೊಂಡೋಗಿ ನಾವು ಹರಕೆ ತೀರಿಸ್ತೀವಿ ಅಂತ ಒಂದಿಷ್ಟು ಅಭಿಮಾನಿಗಳು ಹೇಳಿದ್ರು. ಸೊ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋದಾದ್ರೆ ಈ ಸಂದರ್ಭದಲ್ಲಿ? ಖಂಡಿತ, ಯಾಕಂದ್ರೆ ಅವಕಾಶ ಇದ್ದಾಗ ಜೊತೆಲಿ ಹೋಗ್ತೀವಿ. ಇಲ್ಲಾಂದ್ರೂ ಶೃಂಗೇರಿಯಾಗಿ ಅವ್ರು ಯಾವ ದೇವಸ್ಥಾನಕ್ಕೆ ಹೋದ್ರೆ ನಾವು ಅವ್ರ ಜೊತೆ ಹೋಗಕ್ಕಾದ್ರೆ ಅಟ್ಲೀಸ್ಟ್ ಅವ್ರ ಅವಕ್ಕೆ ನಾವು ಹೋಗಿ ಪೂರೈಸ್ತೀವಿ. ಮೇಡಮ್, ಇದೆಲ್ಲ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಹರಿದಾಡಿದಂತ ವಿಡಿಯೋ, ಫಾರ್ಮ್ ಹೌಸ್ ಮಾಡಿದ್ದಾರೆ ಶಿವಣ್ಣ ಅಂತ. ಸೊ ಅದು ಯಾವ ತರ ಫಾರ್ಮ್ ಹೌಸ್ ಶಿವಣ್ಣ? ಅಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಫಾರ್ಮ್ ಹೌಸ್ ಅಥವಾ ಯಾವ ತರ ಅಂತ? ಗೀತಕ್ಕ
ಅಗ್ರಿಕಲ್ಚರ್ ಅಂದ್ರೆ ಅದು ಆಕ್ಚುಲಿ ಅಲ್ಲಿ ಮಾವಿನ ಮರಗಳು ತುಂಬಾ ಇದೆ ಆ ಜಾಗದಲ್ಲಿ. ಆ ಜಾಗ ಸೆಲೆಕ್ಟ್ ಮಾಡೋಕ್ಕೆ ಕಾರಣ ಏನಂದ್ರೆ ಸುತ್ತಲೂ ಹಿಲ್ಸ್ ಎಲ್ಲ ಇದೆ, ಆಮೇಲೆ ತುಂಬಾ ಚೆನ್ನಾಗಿದೆ ಜಾಗ ಅದು. ಆಮೇಲೆ ಹಿಂದ್ಗಡೆಗೆ ಇವಾಗ ಏನು ಕಿಚನ್ ಗಾರ್ಡನ್ ಅಂತ ಹೇಳ್ಬಿಟ್ಟು ಇಲ್ಲಿ ಚಿಕ್ಕದಾಗಿ ಇಟ್ಕೊಂಡಿದೀವಿ ಆಕ್ಚುಲಿ. ಅಲ್ಲಿ ಒಂದು ದೊಡ್ಡ ಜಾಗನೇ ಬಿಟ್ಟಿದೀವಿ ಅದಕ್ಕೆ. ಆಮೇಲೆ ಒಂದು ಫ್ರೂಟ್ಸ್ ನ ಹಾಕಿ ಜಾಗ ದೌರಿಷ್ಟ ಅದು ಬರ್ಡ್ಸ್ ಅಂತಾನೆ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಮಾಡಿದೀವಿ. ಇನ್ನು ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಕಷ್ಟ ಆಗುತ್ತೆ, ನೀವೆಲ್ಲ ಬನ್ನಿ. ಶಿವಣ್ಣ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀರಾ? ರೀಸೆಂಟ್ ಆಗಿ 2 ದಿನ ಹೋಗಿದ್ದು. ಇನ್ಮೇಲೆ ಎವ್ರಿ ಮಂತ್ ಗ್ಯಾರಂಟಿ ಒಂದು ಅಟ್ಲೀಸ್ಟ್ ಒನ್ಸ್ ಇನ್ ಅ ಮಂತ್ ಆರ್ ಟ್ವೈಸ್ ಇನ್ ಅ ಮಂತ್ ಹೋಗಿ. ಈ ಒಂದು ನೀವು ಕ್ಯೂರ್ ಆಗಿ ಬಂದಿರೋ ಖುಷಿಯ ಜೊತೆಗೆ ನಿಮ್ಮ ಮಗಳ ಸಿನಿಮಾ ಕೂಡ ಒಂದು ರಿಲೀಸ್ಗೆ ರೆಡಿ ಆಗಿರೋದು. ನೀವು ಅದರಲ್ಲಿ, ಯಾಕಂದ್ರೆ ನಿಮ್ಮ ಸಿನಿಮಾಕ್ಕಂದ್ರೆ ನಿಮ್ಮ ಮಗಳು ಕೂಡ ಸಪೋರ್ಟ್ ಮಾಡ್ತಾ ಇರ್ತಾರೆ, ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡಿದ್ದಾರೆ ಭೈರತಿ ರಣಗಲ್ ಸಿನಿಮಾದಲ್ಲಿ. ನಿಮ್ಮ ಮಗಳ ಸಿನಿಮಾಕ್ಕೆ ನೀವು ಯಾವ ತರ ಸಪೋರ್ಟ್ ಮಾಡ್ತಿದ್ದೀರಾ ಅಂತ? ಇವಾಗೆಲ್ಲ ಅವ್ರನ್ನ ಯಂಗ್ಸ್ಟರ್ಸ್ ಅವ್ರು ಹೇಳ್ಬೇಕಿದೆ ಮಾಡ್ತಾ ಪಾಪ ಅಂದ್ರೆ ನಾವು ಹೌದಾ ಮಾಡಿ ಅಂತ ಹೇಳ್ತೀವಿ ಅಷ್ಟೇ. ಬಟ್ ಎಲ್ಲ ಡಿಸ್ಕಸ್ ಮಾಡ್ತಾಳೆ ಅವ್ರ ಹತ್ರ. ಸೊ ದೇ ಟೇಕ್ ಅ ಕಾಲ್ ಟುಗೆದರ್ ಅವರಿಬ್ಬರು. ನೀವ್ ಯಾವ ತರ ನಿಂತ್ಕೊಂಡಿದ್ದೀರಾ ನಿಮ್ಮ ಮಗಳ ಜೊತೆ ಸಪೋರ್ಟಿವ್ ಆಗಿ? ನಾನು ಯಾವಾಗ್ಲೂ ಅವಳು ಏನ್ ಮಾಡ್ಬೇಕಂದ್ರೂ ನಾನು ಸಪೋರ್ಟಿವ್ ಆಗಿ ಇದ್ದೇ ಇರ್ತೀನಿ. ಯಾಕಂದ್ರೆ ಮಕ್ಳು ಮೈಂಡ್ ಚೇಂಜ್ ಆಗುತ್ತೆ ಒಂದೊಂದ್ಸರಿ. ಸೊ ಇಟ್ಸ್ ಓಕೆ, ಅವ್ರಿಗೆ ಏನ್ ಇಷ್ಟ ಅದ್ ಮಾಡ್ಲಿ, ಕಷ್ಟಪಟ್ಟು ಮಾಡ್ಬೇಕಾದೇನಿಲ್ಲ. ಸೊ ಇದು ಅವಳಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಯ್ತು ಅವಳಿಗೆ. ಸೊ ಒಂದು ಸೀರಿಯಲ್ ಮಾಡಿಸಿದ್ವಿ ಫಸ್ಟ್, ಆಮೇಲೆ 3 ವೆಬ್ ಸೀರೀಸ್, ಇನ್ನೊಬ್ರ ಜೊತೆಗೆ ಅಂದ್ರೆ 2 ಪ್ರೊಡ್ಯೂಸರ್ಸ್ ಅದ್ರಲ್ಲಿ ನೀವೇ ಒಂದು. ಈಗ ಶೀಸ್ ಆನ್ ಹರ್ ಓನ್. ಶಕ್ತಿಧಾಮಕ್ಕೆ ಹೋದ್ರಾ ಇಬ್ರು? ಹೋಗ್ಬಂದು ಮಕ್ಕಳ ಜೊತೆ ಮಕ್ಳು ಯಾವ ತರ ರಿಯಾಕ್ಟ್ ಮಾಡಿದ್ ಕೇಳಿದ್ಮೇಲೆ ಒಂದಿಷ್ಟು ಅವರಿಗೂ ನೋವಾಗಿರುತ್ತೆ. ವೆರಿ ಎಮೋಷನಲ್. ಅಲ್ಲಿ ಅವರು ಬರ್ತಾ ಇದ್ದಂಗೆ ಆರತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಮಕ್ಕಳೆಲ್ಲ ಅಲ್ಲಿ. ಕರೆಕ್ಟ್. ಅಲ್ಲಿ ಹೋದ್ರೆ ಅದು ಸ್ಟ್ರೆಸ್ ಫ್ರೀ ಜಾಗ. ಅದು ನನಗೆ 2 ಜಾಗ ಸ್ಟ್ರೆಸ್ ಕಮ್ಮಿ ಆಯ್ತು, ಕಿಚನ್ ಮತ್ತೆ ಓಕೆ, ಥ್ಯಾಂಕ್ ಯು ಸರ್. ಯಾವತ್ತು ನಿಮ್ಮನ್ನ ನಾನು ಆಗ್ಲೇ ಹೇಳ್ದಂಗೆ ಸಿನಿಮಾ ವಿಚಾರಕ್ಕಾಗಿ ಕೂರ್ಸ್ಕೊಂಡು ಮಾತಾಡಿಸ್ತಿದ್ವಿ, ಬಟ್ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಯಾವತ್ತೂ ನಾವು ಕೂರ್ಸಿ ಮಾತಾಡಿಲ್ಲ, ಮಾತಾಡೋದು ಬೇಡ. ಇವತ್ತೇ ಅದು ಕೊನೆ ಆಗ್ಲಿ. ಖುಷಿಯಾಗಿರಿ, ಸಿನಿಮಾದಲ್ಲಿ ಇನ್ನೂ ಆಕ್ಟಿವ್ ಆಗಿರಿ ಶಿವಣ್ಣ. ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು. ಗೀತಕ್ಕ, ಥ್ಯಾಂಕ್ ಯು. ಪವರ್ ಟಿವಿ ಜೊತೆ ಕೂತ್ಕೊಂಡು ಫಾರ್ ದ ಫಸ್ಟ್ ಟೈಮ್ ನನ್ನ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಶಿವಣ್ಣ ಮತ್ತು ಗೀತಕ್ಕ ಆ ಕ್ಯಾನ್ಸರ್ ಅನ್ನುವ ಒಂದು ರೋಗವನ್ನ ಯಾವ ತರ ಎದುರಿಸಿದ್ರು, ಕ್ಯಾನ್ಸರ್ ಫ್ರೀ ಆಗಿ ಶಿವಣ್ಣ ಎಷ್ಟು ಆಕ್ಟಿವ್ ಆಗಿದ್ದಾರೆ, ಸೊ ಸಿನಿಮಾ ಶೂಟಿಂಗ್ ಅಲ್ಲಿ ಯಾವ ತರ ಬ್ಯುಸಿ ಆಗಿದ್ದಾರೆ, ಇದೆಲ್ಲವನ್ನ ಹೇಳ್ಕೊಟ್ರು. ಸೊ ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.